ಇವತ್ತಿನ ದಿವಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ವೇದಮೂರ್ತಿ ವಾಸುದೇವ ಜೋಯಿಸ ಕಟ್ಟುವಟ್ಟು. ಇವರು ಸನಾತನ ಧರ್ಮ ಇದರ ಬಗ್ಗೆ ಪ್ರವಚನ ನೀಡಲಿಕ್ಕಿದ್ದಾರೆ. ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಶ್ರೀಯುತ ವಾಸುದೇವ ಜೋಯಿಸರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಗುರುಭ್ಯೋ ನಮಃ. ನಮಃ ಶಾಂತ ಸಮೇತಾಯ ನಂದಿನಿ ತೀರವಾಸಿನೇ ರುದ್ರಾಕ್ಷಭೂಷಿತಾಂಗಾಯ ಋಷ್ಯಶೃಂಗಾಯ ತೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ದೇವತೆಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಶೃಂಗೇರಿ ಉಭಯ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳೇ, ಆರಂಭದಲ್ಲಿ ಕುಮಾರ ಭಾಗವತರು ಒಂದು ಮಾತು ಹೇಳಿದರು, 1.5 ಗಂಟೆ ಮಾತಾಡಬೇಕಂತ. ಅದಕ್ಕೆ ಹೇಳಿದೆ ನಾನು ಅವರಿಗೆ, 1.5 ಗಂಟೆ ಮಾತಾಡಿದ್ರೆ 2 ಕೆಲಸ ಆಗ್ಬೋದು. ಒಂದೇ ಯಾರಾದರೂ ಬಂದು ಮೈಕ್ ಕಸಿಬಹುದು, ಇಲ್ಲ ಅಂದರೆ ಇದ್ದವರೆಲ್ಲ ಎದ್ದು ಊಟಕ್ಕೆ ಹೋಗ್ಬೋದು ಅಂತ. 2 ಬಿಟ್ಟರೆ ಬೇರೆ ಅಂತ ಆಗ್ಲಿಕ್ಕಿಲ್ಲ ಅಂತ ಈ ಕಾಲಘಟ್ಟದಲ್ಲಿ. ಹಾಗಾಗಿ ನಾಳೆ ದೊಡ್ಡ ಕೆಲಸ ಇದೆ, ಅದಕ್ಕೆ ತುಂಬ ಪೂರ್ವ ತಯಾರಿಗಳಿದೆ. ಹಾಗಾಗಿ ಹೆಚ್ಚು ನಿಮ್ಮ ಸಮಯ ಹಾಳು ಮಾಡೋದಿಲ್ಲ. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಯೇ ನೋಡ್ಬೇಕಂತ ಅಲ್ವಾ. ನಾವು ಒಬ್ಬರು ಅತಿಥಿಗಳಾಗಿ ಬಂದು ಇದೊಂದು ತೋರಣ ಹಿಂಗೆ ಕಟ್ಲಿಕ್ಕಿದಿತ್ತು, ಇದೊಂದು ಹಿಂಗೆ ಮಾಡ್ಲಿಕ್ಕಿದಿತ್ತು ಅಂತ ಹೇಳೋದು ಬಹಳ ಸುಲಭದ ಕೆಲಸ. ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕಷ್ಟಗಳನ್ನು ಅನುಭವಿಸಿಯೇ ನೋಡ್ಬೇಕು. ಬಿಟ್ಟರೆ ಅದು ಅನುಭವಕ್ಕೆ ವೇದ್ಯ, ಭಾಷೆಯಲ್ಲಿ ಮಾತಲ್ಲಿ ಹೇಳುವಂಥದ್ದಲ್ಲ, ಅನುಭವಿಸಿಯೇ ನೋಡುವಂಥದ್ದಂತ ಅರ್ಥ. ಆ ದೃಷ್ಟಿಯಿಂದ ಮೊದಲಾಗಿ ಈ ಇಂಥದ್ದೊಂದು ಮಹಾ ಕಾರ್ಯಕ್ರಮವನ್ನು ಯಾರು ಸಂಯೋಜನೆ ಮಾಡ್ತಾ ಇದ್ದಾರೆ, ಭಾಗವತ ಕುಟುಂಬಸ್ಥರು, ಅವರಿಗೆ ಮೊದಲಾಗಿ ಅಭಿನಂದನೆ. ಯಾಕಂದರೆ 8 ದಿವಸದಿಂದ ನಿರಂತರವಾಗಿ ಮಾಡುವಂಥ ಒಂದು ಪ್ರಕ್ರಿಯೆ ಇದು. 1 ದಿವಸ 2 ದಿವಸ ಬಹಳ ಉತ್ಸಾಹ ಇರುತ್ತದೆ ಮಾಡಲಿಕ್ಕೆ, 3ನೇ ದಿವಸ ಉತ್ಸಾಹ ಹೋಗಿರ್ತದೆ. 8 ದಿವಸದಿಂದ ನಿರಂತರ ಅದೇ ಉತ್ಸಾಹದಲ್ಲಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರುವಂಥದ್ದು ಸಣ್ಣ ಕೆಲಸ ಅಲ್ಲ. ಹಾಗೆ ಒಂದು ಮಹಾ ಕಾರ್ಯವನ್ನು ಆ ಭಾಗವತ ಕುಟುಂಬಸ್ಥರು ಇಲ್ಲಿ ಮಾಡಿದ್ದಾರೆ. ಮೊದಲಾಗಿ ಅವರಿಗೆ ಅಭಿನಂದನೆ. ಅವರಿಂದಾಗಿ ಈ ಗ್ರಾಮಕ್ಕೆ ಗುರುಗಳು ಬರುವಾಗಾಯಿತು, ಗುರುಗಳ ಒಂದು ಅನುಗ್ರಹ ಎಲ್ಲರಿಗೂ ಸಿಗುವಾಗಾಯಿತು. ಆ ದೃಷ್ಟಿಯಿಂದ ಪ್ರಥಮವಾಗಿ ಭಾಗವತ ಕುಟುಂಬಸ್ಥರಿಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ, ಸನಾತನ ಧರ್ಮ ಅಂತ ಇವತ್ತು ವಿಷಯ ಕೊಟ್ಟಿರುವಂಥದ್ದು ಮಾತಾಡಲಿಕ್ಕೆ. ಹಾಗಾಗಿ ಆ ಸನಾತನ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಅದಕ್ಕೆ ಸಮಯ ಲಿಮಿಟ್ಟು ಇಲ್ಲ, ಅದು ಮುಗಿಯುವಂಥದ್ದು ಅಲ್ಲ, ಅದು ಅನಂತ ಅಂತ ಅರ್ಥ. ಅಂತ್ಯ ಇಲ್ಲದೆ ಇರ್ತಕ್ಕಂಥದ್ದು, ಅಂತ್ಯ ಇಲ್ಲದೆ ಇರುವಂಥದ್ದನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸ ಸಹ. ಮಾತಲ್ಲಿ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಮನಸ್ಸಿನಲ್ಲಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದೊಂದು ಸನಾತನ ಧರ್ಮ ಅಂತ. ಆದಿ ಶಂಕರಾಚಾರ್ಯರು ಹೇಳಿದ ಹಾಗೆ ಭಾಯಾಂ ರಥಃ ಇತಿ ಭಾರತಃ. ಭಾರತ ಶಬ್ದಕ್ಕೆ ನಿಜವಾದ ಅರ್ಥ ಏನು ಕೇಳಿದರೆ, ಆ ಜ್ಞಾನವನ್ನು ಹಂಚುವಂಥದ್ದು ನಿಜವಾದ ಅರ್ಥ ಭಾರತ ಶಬ್ದಕ್ಕೆ. ಹಾಗಾಗಿ ಭಾರತವನ್ನು ವಿಶ್ವಗುರು ಅಂತೆಲ್ಲ ನಾವು ಕರಿತಾ ಇದ್ದರೆ ಅದಕ್ಕೆ ನಿಜವಾದ ಅರ್ಥ ಏನಂದರೆ, ಜಗತ್ತಿಗೆ ಜ್ಞಾನವನ್ನು ಕೊಡುವಂಥದ್ದು ನಮ್ಮ ಕೆಲಸ. ನಮ್ದು ಮೇನ್ ಡ್ಯೂಟಿ ಅದೇ, ಉಳಿದದ್ದಲ್ಲ. ಹೀಗೆ ಹೇಳುವಂತೆ ವ್ಯಾವಹಾರಿಕವೋ ಮತ್ತೊಂದೋ ಇನ್ನೊಂದೋ ಅಲ್ಲ, ಮೂಲ ವ್ಯವಸ್ಥೆ ಜ್ಞಾನವನ್ನು ಹಂಚುವಂಥದ್ದು. ಹಾಗಾಗಿ ಇದು ಅಂತಹ ಜ್ಞಾನವನ್ನು ಕೊಟ್ಟಂಥ ಆದಿ ಶಂಕರಾಚಾರ್ಯರ ಭಾರತ ಇದು. ಜೊತೆಗೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಒಂದಿಷ್ಟು ಸಮಯ ಹೋದ ಮೇಲೆ ಇದು ಯಾರ ಭಾರತ ಅನ್ನೋದೇ ನಮಗೆ ವಿಸ್ಮಯ ಆಗ್ಬೋದು. ಈಗ ಭೌಗೋಳಿಕ ಪರಿವರ್ತನೆಗಳೆಲ್ಲ ಆಗ್ತಾ ಇದೆ ನೋಡಿ ಕೆಲವು ಜಾಗಗಳಲ್ಲಿ. ಮುಂದೊಂದು ದಿವಸ ಅದು ಉದಾಹರಣೆಗೆ ಪಶ್ಚಿಮ ಬಂಗಾಳ ಹೌದೋ ಅಥವಾ ಅದು ಮತ್ತೆಂಥದೋ ಅನ್ನೋ ಸ್ಥಿತಿ. ಕೇರಳ ಇದು ನಮ್ಮ ದೇವರ ನಾಡು ಹೌದೋ ಅಥವಾ ಮತ್ತೊಂದೋ. ಈ ಭೌಗೋಳಿಕ ಪರಿವರ್ತನೆ ತುಂಬ ದೊಡ್ಡ ಮಟ್ಟಕ್ಕೆ ಆಗ್ತಾ ಉಂಟು ಭಾರತದಲ್ಲಿ. ಆ ದೃಷ್ಟಿಯಿಂದ ಮುಂದೊಂದು ದಿವಸ ಇದು ಯಾರ ಭಾರತ ಅನ್ನೋದೇ ನಮಗೆ ನೆನಪು ಹೋಗ್ಬೋದು. ಈಗ ಇವರು ಹೇಳುವ ಹಾಗೆ ಜಾತ್ಯತೀತ ಭಾರತವೋ ಅಥವಾ ಧರ್ಮಾತೀತ ಭಾರತವೋ ಅಲ್ಲ. ಯಾಕಂದ್ರೆ ಇವೆರಡು ಶಬ್ದ ಭಯಂಕರ ತೊಂದರೆ ಕೊಟ್ಟಿದೆ ಭಾರತಕ್ಕೆ. ಸ್ವಾತಂತ್ರ್ಯ ನಂತರ ಭಾರತವನ್ನು ಎಷ್ಟು ಹಾಳು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಹಾಳು ಮಾಡಿದ್ದಾರೆ.
ಆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಅವು ಎರಡು ಶಬ್ದ ಭಾರಿ ತೊಂದರೆ ಕೊಟ್ಟಿದೆ ಭಾರತಕ್ಕೆ. ಯಾವ್ದು ಕೇಳಿದ್ರೆ ಸೆಕ್ಯುಲರಿಸಮ್ ಒಂದು ಶಬ್ದ, ಇನ್ನೊಂದು ಧರ್ಮ ನಿರಪೇಕ್ಷ. ಭಾರತಕ್ಕೆ ಯಾವ ಧರ್ಮ ಇಲ್ಲ ಅಂತ, ಎಲ್ಲಾ ಧರ್ಮಗಳು ಭಾರತದಲ್ಲಿ ಒಂದೇ ಅಂತ ಹೇಳುವಂತ ಒಂದು ಮಾತೇನಿದೆ, ಅದು ಭಯಂಕರ ಭಾರತಕ್ಕೆ ತೊಂದರೆ ಕೊಟ್ಟಿದೆ. ಯಾಕಂದ್ರೆ ಸನಾತನ ಧರ್ಮದ ಸೆಂಟರ್ ಅನ್ನ ನಾವಿವತ್ತು ಧರ್ಮ ನಿರಪೇಕ್ಷ ಅಂತ ಕರೆಯೋದು ಏನಿದೆ, ಅದು ಭಾರತಕ್ಕೆ ಮಾಡುವಂತ ಒಂದು ದೊಡ್ಡ ಘೋರವಾದಂತ ಒಂದು ಅನ್ಯಾಯ. ಯಾಕಂದ್ರೆ ಯಾವ ದೇಶದಲ್ಲಿ ರಾಮಾವತಾರ ಆಯಿತೋ, ಕೃಷ್ಣಾವತಾರ ಆಯಿತೋ, ಯಾವ ದೇಶದಲ್ಲಿ ಇವತ್ತು 12 ಜ್ಯೋತಿರ್ಲಿಂಗ ಉಂಟೋ, ಯಾವ ದೇಶದಲ್ಲಿ ಇವತ್ತು 64 ಶಕ್ತಿಪೀಠ ಉಂಟೋ, ಯಾವ ಭಾರತದ ಸಂವಿಧಾನದಲ್ಲಿ ಇವತ್ತು ರಾಮನ ದರ್ಬಾರಿನ ಚಿತ್ರವನ್ನು ಹಾಕಿದ್ದಾರೋ, ಯಾವ ಇವತ್ತು ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಧರ್ಮಚಕ್ರ ಪ್ರವರ್ತನಾಯ ಅನ್ನುವಂಥ ಶಬ್ದವನ್ನು ಹಾಕಿದ್ದಾರೋ ಅಂತ ಒಂದು ದೇಶ ಇದು ಧರ್ಮ ನಿರಪೇಕ್ಷ ದೇಶ ಅನ್ನೋ ಹೇಗಾಗ್ತದೆ? ಧರ್ಮ ನಿರಪೇಕ್ಷ ಅಲ್ಲ, ಇದು ಧರ್ಮ ಸಾಪೇಕ್ಷವಾಗಿರ್ತಕ್ಕಂಥ ರಾಷ್ಟ್ರ. ಎಲ್ಲಾ ಧರ್ಮಗಳು ಸಮಾನ ಅಲ್ಲ ಭಾರತದಲ್ಲಿ ಸನಾತನ ಧರ್ಮ ಒಂದೇ ಇರುವಂಥದ್ದು, ಉಳಿದದ್ದೆಲ್ಲ ಮತಗಳು ಅಂತ ಅರ್ಥ. ಎಲ್ಲಾ ಧರ್ಮಕ್ಕೆ ಗೌರವ ಇದೆ ಅಷ್ಟೇ ಭಾರತದಲ್ಲಿ ಹೊರತು ಎಲ್ಲಾ ಧರ್ಮಗಳು ಸಮಾನ ಅಂತಲ್ಲ. ಹಾಗಾಗಿ ಧರ್ಮ ನಿರಪೇಕ್ಷ ಅನ್ನುವಂಥ ಶಬ್ದ ಅದು ಭಾರತಕ್ಕೆ ಹೊಂದುವಂತದ್ದಲ್ಲ. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಉಳಿದಂತ ಯಾವ ಧರ್ಮ ಅಂತ ನಾವು ಕರಿತಾ ಇದ್ದೇವೆ ಅದು ಧರ್ಮವೇ ಅಲ್ಲ, ಅದು ಮತ ಅಂತ ಅರ್ಥ. ಯಾವುದೋ ಒಬ್ಬ ವ್ಯಕ್ತಿಯಿಂದ ಸೃಷ್ಟಿಯಾದದ್ದು ನಾಶ ಹೊಂದಬಹುದು. ಉದಾಹರಣೆಗೆ ಒಂದು ಕುರ್ಚಿ ಅಥವಾ ಒಂದು ವೆಹಿಕಲ್ ಅಥವಾ ಯಾವುದೇ ತಕೊಳ್ಳಿ, ಮನುಷ್ಯ ಸೃಷ್ಟಿ ಮಾಡಿದ್ದಕ್ಕೆ ಒಂದು ಎಂಡ್ ಉಂಟು, ಅದಕ್ಕೊಂದು ಅಂತ್ಯ ನಿಶ್ಚಿತ. ಒಂದಲ್ಲ ಒಂದು ದಿವಸ ಮನುಷ್ಯ ಸೃಷ್ಟಿ ಮಾಡಿದ್ದು ಅಂತ್ಯ ಆಗಲೇಬೇಕು. ದೇವರು ಸೃಷ್ಟಿ ಮಾಡಿದ ಅಂತ್ಯ ಆಗುವುದಿಲ್ಲ ಅಂತ ಅರ್ಥ. ಹಾಗಾಗಿ ಈಗ ನಾವು ಹೇಳುವಂತಹ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಇದೆಲ್ಲ ಏನಿದೆ, ಇದೆಲ್ಲ ಮನುಷ್ಯರಿಂದ ಸೃಷ್ಟಿಯಾಗಿರ್ತಕ್ಕಂಥ. ಸನಾತನ ಧರ್ಮ ಅನ್ನುವಂಥದ್ದು ಮನುಷ್ಯಕೃತ ಅಲ್ಲ. ಯಾವುದೇ ಒಬ್ಬ ಮಹಾನ್ ಋಷಿಯೋ ಅಥವಾ ಇನ್ನೊಬ್ಬರೋ ಯಾರೋ ಒಬ್ಬರು ಕೂಡ ನಾನು ಈ ಧರ್ಮವನ್ನು ಮಾಡಿದ್ದೇನೆ ಅಂತ ಇಲ್ಲಿವರೆಗೆ ಯಾರು ಹೇಳಿಕೊಂಡವರು ನಮಗೆ ಕಾಣುವುದಿಲ್ಲ. ನಾನು ಈ ಸನಾತನ ಧರ್ಮವನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಇಲ್ಲಿವರೆಗೆ ಯಾರು ಆದಿ ಕಾಲದಿಂದ ಈ ಕಾಲದವರೆಗೆ ಹೇಳಿಕೊಂಡದ್ದು ನಮಗೆ ಕಾಣುವುದಿಲ್ಲ. ಹಾಗಾಗಿ ಇದು ಮನುಷ್ಯಕೃತವಾದದ್ದಲ್ಲ. ಮನುಷ್ಯಕೃತವಾದದ್ದೇನೇನಿದೆ ಅದೆಲ್ಲ ಇವತ್ತಲ್ಲ ನಾಳೆಗೆ ನಾಶ ಆಗುವಂತಹದ್ದೇ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಈ ಕಾಲಘಟ್ಟದಲ್ಲಿ ನಮಗದು ಬಹಳ ವಿಚಿತ್ರವಾಗಿ ಕಾಣಬಹುದು, ಹೇಗೆ ನಾಶ ಆಗುತ್ತೆ, ಈ ತರ ಬೆಳೀತಾ ಉಂಟು ಅಂತ ಹೇಳಿ. ಆದರೂ ಕೂಡ ಮನುಷ್ಯಕೃತವಾದದ್ದು ನಾಶ ಆಗ್ತದೆ, ಭಗವತ್ಕೃತವಾಗಿರ್ತಕ್ಕಂಥದ್ದು ಅದು ಯಾವತ್ತೂ ನಾಶ ಆಗುವುದಿಲ್ಲ ಅಂತ ಅರ್ಥ. ಹಾಗಾಗಿ ಸನಾತನ ಧರ್ಮ ನಾಶ ಆಗುತ್ತೆ ಅನ್ನುವಂಥ ಭಯ ಯಾರಿಗೂ ಇರಬಾರದು. ಯಾಕಂದ್ರೆ ಇದು ಸನಾತನ ಧರ್ಮ ನಾಶ ಆಗುವಂತಹದ್ದಲ್ಲ. ಎಲ್ಲೋ ಒಂದು ಕಡೆ ಹೋದ ಹಾಗೆ ಕಂಡರೂ ಕೂಡ ಇನ್ನೊಂದು ಕಡೆ ಅದರದ್ದು ಉತ್ಪತ್ತಿ ತುಂಬಾ ವಿಶೇಷವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಅವಿನಾಶಿ ಸನಾತನ ಶಬ್ದಕ್ಕೆ ಅರ್ಥವೇ ಹಾಗೆ, ಆದಿ ಮತ್ತೆ ಅಂತ್ಯ ಇಲ್ಲದ್ದು ಅಂತ ಅರ್ಥ. ಯಾವುದಕ್ಕೆ ಆದಿಯೂ ಇಲ್ಲ, ಡೇಟ್ ಆಫ್ ಬರ್ತೂ ಇಲ್ಲ, ಯಾವುದಕ್ಕೆ ಅಂತ್ಯವೂ ಇಲ್ಲ ಅಂತದನ್ನ ಶಾಸ್ತ್ರದಲ್ಲಿ ಸನಾತನ ಅಂತ ಕರೀತಾರೆ. ಈ ಧರ್ಮವನ್ನ ಸನಾತನ ಅಂತ ಕರೆದಿದ್ದಾರೆ. ಯಾಕಂದ್ರೆ ಇದರ ಉತ್ಪತ್ತಿ ಯಾವತ್ತಾಯಿತು ಅಂತ ಯಾರಿಗೂ ಯಾವ ಒಂದು ಇತಿಹಾಸಕಾರರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದು ಆದಿ ಇಲ್ಲದ್ದು, ಹಾಗೆಯೇ ಅಂತ್ಯ ಇಲ್ಲದ್ದು ಅಂತ. ಎಷ್ಟು ಆಕ್ರಮಣಗಳಾದರೂ ಕೂಡ ಕೆಲವು ಸಂಸ್ಕೃತಿ ಒಂದೋ ಎರಡೋ ಆಕ್ರಮಣಗಳಿಗೆ ಆ ಸಂಪೂರ್ಣ ನಿಶೇಷವಾಗಿ ಹೋಗಿದೆ. ಆದರೆ ಈ ಧರ್ಮದ ಮೇಲೆ ಎಷ್ಟೋ ಸಹಸ್ರ ಆಕ್ರಮಣಗಳು ಆ ಕಾಲದಿಂದ ಈ ಕಾಲ ಪರ್ಯಂತ ಆದರೂ ಕೂಡ ಇವತ್ತಿಗೂ ಸನಾತನ ಧರ್ಮವನ್ನ ಆಚರಿಸ್ತಕ್ಕಂಥ 100 ಕೋಟಿ ಜನ ಇವತ್ತು ಪ್ರಪಂಚದಲ್ಲಿ ಇದ್ದಾರೆ ಅಂತ ಆದರೆ 100 ರಿಂದ 125 ಕೋಟಿ ಜನ ಸನಾತನ ಧರ್ಮವನ್ನ ಆಚರಿಸ್ತಕ್ಕಂಥ ಇವತ್ತಿಗೂ ಉಳಿದಿದ್ದಾರೆ ಅಂತ ಆದರೆ ಈ ಧರ್ಮ ನಾಶ ಹೊಂದುವಂತಹದ್ದಲ್ಲ. ಹಾಗಾಗಿ ಆದಿಯೂ ಇಲ್ಲದ್ದು ಅಂತ್ಯವೂ ಇಲ್ಲದ್ದು ಏನಿದೆ ಇದು ಸನಾತನ ಧರ್ಮ. ಇದು ಮಾತ್ರ ಧರ್ಮ ಅಂತ, ಉಳಿದದ್ದೆಲ್ಲ ಮತ ಅಂತ. ಈ ಧರ್ಮಕ್ಕೂ ಮತಕ್ಕೂ ಇರುವಂತ ಡಿಫರೆನ್ಸ್. ಮತ ಅಂದ್ರೆ ಮತಿಗೆ ಸರಿಯಾಗಿ ಹೇಳಿದ್ದು ಮತ, ಯಾರೋ ಒಬ್ಬನ ಬುದ್ಧಿಗೆ ಸರಿಯಾಗಿ ಹೇಳಿದ್ದು ಮತ. ಇದು ವಿಶ್ವವ್ಯಾಪಕವಾಗಿ ಹೇಳಿರತಕ್ಕಂಥದ್ದು ಸನಾತನ ಅಂತ ಅರ್ಥ. ಈ ದೊಡ್ಡದಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಮೊದಲಾಗಿ ತಿಳ್ಕೊಳ್ಬೇಕು. ಇಂತಹ ಈ ಸನಾತನ ಧರ್ಮ ಆಗ ನಾ ಹೇಳಿದ ಹಾಗೆ ಇದು ಯಾರ ಭಾರತ ಅಂತ ನಾ ಕೇಳುವಂಥದ್ದು. ಇದು ಯಾರ ಭಾರತ ಅಂತ ಕೇಳಿದ್ರೆ ಅದಕ್ಕೊಂದು
ಒಂದು ದೊಡ್ಡ ಲಿಸ್ಟೇ ಉಂಟು. ಇಷ್ಟು ಜನರದ್ದು ಭಾರತ ಇದು, ಬೇರೆ ಯಾರದ್ದು ಭಾರತ ಅಲ್ಲ. ಯಾರದ್ದು ಭಾರತ ಅಂದ್ರೆ ಮೊದಲಾಗಿದ್ದ ಆದಿಶಂಕರಾಚಾರ್ಯರ ಭಾರತ. ಯಾವ ಭಾರತ ವಿಶ್ವಕ್ಕೆ ಜ್ಞಾನವನ್ನು ಕೊಡ್ತದೆ ಅಂತ ಹೇಳಿದ್ರು ಅಂತಹ ಆದಿಶಂಕರರ ಭಾರತ ಇದು. ಹಾಗೆ ಇದು ಭಾಸ್ಕರಾಚಾರ್ಯರ ಭಾರತ. ಯಾವ ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನ ನ್ಯೂಟನ್ ಹೇಳುವುದಕ್ಕೂ ಸಾವಿರಾರು ವರ್ಷದ ಮುಂಚೆಯೇ ತಮ್ಮ ಸಿದ್ಧಾಂತ ಶಿರೋಮಣಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೋ ಅಂತ ಭಾಸ್ಕರಾಚಾರ್ಯರ ಭಾರತ ಇದು. ಇದು ಆರ್ಯಭಟನ ಭಾರತ. ಯಾವ ಶೂನ್ಯ ಸೊನ್ನೆಯನ್ನು ಕೊಡ್ಲಿಕ್ಕೆ ಹೋಗಿ ಇವತ್ತು ಗಣಿತದ ವ್ಯವಸ್ಥೆ ಇಷ್ಟು ಮುಂದೆ ಹೋಯಿತು, ಡಿಜಿಟಲ್ ವ್ಯವಸ್ಥೆಗಳು ಇಷ್ಟು ಮುಂದೆ ಹೋಯಿತು. ಶೂನ್ಯವನ್ನು ಯಾವ ಆರ್ಯಭಟ ಕೊಟ್ನೋ ಅಂತಹ ಆರ್ಯಭಟನ ಭಾರತ ಇದು. ಇದು ಸುಶ್ರುತನ ಭಾರತ. ಯಾವ ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನು ಮೊದಲಾಗಿ ಹೇಳಿಕೊಟ್ನೋ, ಸುಶ್ರುತ ಸಂಹಿತೆ ಅಂತ ಶಸ್ತ್ರಚಿಕಿತ್ಸೆ ಹೇಗೆ ಆಪರೇಷನ್ ಮಾಡಬೇಕಂತ ಹೇಳಿಕೊಟ್ನೋ ಅಂತಹ ಸುಶ್ರುತನ ಭಾರತ ಇದು. ಇದು ಕಣಾದನ ಭಾರತ. ಯಾವ ಪರಮಾಣು ಸಿದ್ಧಾಂತವನ್ನ ಮೊಟ್ಟ ಮೊದಲಾಗಿ ಜಗತ್ತಿಗೆ ಕೊಟ್ನೋ ಅಂತ ಕಣಾದನ ಭಾರತ. ಇದು ಭರದ್ವಾಜರ ಭಾರತ. ಯಾವ ವೈಮಾನಿಕ ಶಾಸ್ತ್ರವನ್ನ, ವಿಮಾನ ಹಾರ್ತದೆ ಅಂತ ಆ ವೈಮಾನಿಕ ಶಾಸ್ತ್ರವನ್ನ ಮೊದಲಾಗಿ ಈ ಜಗತ್ತಿಗೆ ಕೊಟ್ಟರು ಅಂತಹ ಭರದ್ವಾಜರ ಭಾರತ. ಇದು ಪಾಣಿನಿಯ ಭಾರತ. ಭಾಷೆಗೊಂದು ವ್ಯಾಕರಣ ಬೇಕು, ಒಂದು ಗ್ರಾಮರ್ ಬೇಕಂತ ಹೇಳಿಕೊಟ್ಟಂತ ಯಾವ ಪಾಣಿನಿ ಇದ್ದಾರೆ ಆ ಪಾಣಿನಿಯ ಭಾರತ ಇದು. ಇದು ಪತಂಜಲಿಯ ಭಾರತ. ಯಾವ ಯೋಗಶಾಸ್ತ್ರವನ್ನು ಇವತ್ತು ಜಗತ್ತಿಗೆ ಕೊಟ್ಟು, ಜಗತ್ತೇ ಮಾಡ್ತಾ ಉಂಟಲ್ಲ ಯೋಗವನ್ನು ಇವತ್ತು, ಸ್ವಾಸ್ಥ್ಯ ಬೇಕಾದ್ರೆ ಯೋಗ ಮಾಡಿ ಅಂತ ಹೇಳುವಂಥದ್ದು ಏನಿದೆ ಅಂತ ಯೋಗಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಂತ ಪತಂಜಲಿಯ ಭಾರತ ಇದು. ಹಾಗೆಯೇ ಇದು ನಾಗಾರ್ಜುನನ ಭಾರತ. ಯಾವ ಧಾತು ಸಿದ್ಧಾಂತವನ್ನ ರಸ ಸಿದ್ಧಾಂತವನ್ನ ಜಗತ್ತಿಗೆ ಕೊಟ್ಟರೋ ಅಂತಹ ನಾಗಾರ್ಜುನನ ಭಾರತ. ಇದು ಭರತ ಮುನಿಯ ಭಾರತ. ಯಾವ ನಾಟ್ಯಶಾಸ್ತ್ರವನ್ನು ಇವತ್ತು ಜಗತ್ತಿಗೆ ಕೊಟ್ಟರೋ ಅದೇ ನಾಟ್ಯಶಾಸ್ತ್ರ ಇವತ್ತು ಬೆಳೆದು ಅದು ನಾಟಕ ಆಯಿತು, ಕಡೆಗೆ ಪಿಕ್ಚರ್ ಅಂತೆಲ್ಲ ಈಗ ನಾವು ಕಾಣ್ತೇವಲ್ಲ, ಕಾಣುವಂತ ಪಿಕ್ಚರಿನ ಮೂಲ ಸ್ವರೂಪ ನಾಟ್ಯಶಾಸ್ತ್ರ ಯಾವ ಭರತ ಮುನಿ ಕೊಟ್ನೋ ಅಂತಹ ಭರತ ಮುನಿಯ ಭಾರತ ಇದು. ಅಂತ್ಯದಲ್ಲಿ ಇದು ಶ್ರೀಕೃಷ್ಣನ ಭಾರತ. ಯಾಕಂದ್ರೆ ಯಾವ ಜೀವನ ಧರ್ಮ ಯೋಗವನ್ನ ಭಗವದ್ಗೀತೆಯನ್ನು ಹೇಳುವುದರ ಮುಖೇನ ಇವತ್ತು ಜೀವನ ಧರ್ಮ ಯೋಗವನ್ನ ಕೊಟ್ಟರೋ ಅಂತಹ ಶ್ರೀಕೃಷ್ಣ ಪರಮಾತ್ಮನ ಭಾರತ. ಅಷ್ಟೇ ಅಲ್ಲ, ಇದು ಬೋಧಾಯನರ ಭಾರತ. ಯಾವ ಪ್ರಮೇಯ ಸಿದ್ಧಾಂತವನ್ನ ಇವತ್ತು ಜಗತ್ತಿಗೆ ಕೊಟ್ಟರೋ, ಪ್ರಮೇಯ ಸೂತ್ರ ಅಂತ ಅರ್ಥ. ಈ ಸೂತ್ರ ಅಲ್ಪಾಕ್ಷರದಲ್ಲಿರ್ತಕ್ಕಂತಹ ಸೂತ್ರ, ಬಟ್ ಸಾರವತ್ ವಿಶ್ವತೋಮುಖಂ, ತುಂಬಾ ಅರ್ಥ ಇರತಕ್ಕಂಥ ಅದನ್ನ ಪ್ರಮೇಯ ಸಿದ್ಧಾಂತ ಅಂತ ಕರಿತೇವೆ. ಗಣಿತ ಪ್ರಪಂಚದಲ್ಲಿ ಅಥವಾ ವೈಜ್ಞಾನಿಕ ಪ್ರಪಂಚದಲ್ಲಿ ಅದು ದೊಡ್ಡ ಸ್ಥಾನ ಉಂಟು. ಅದರದ್ದು ಮೂಲ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಬೋಧಾಯನರಂತ. ಅಂತಹ ಬೋಧಾಯನರ ಭಾರತವೇ ಹೊರತು ಇದು ಬೇರೆ ಯಾರ ಭಾರತವೂ ಅಲ್ಲ ಅಂತ ಇದನ್ನು ನಾವು ಮೊದಲಾಗಿ ತಿಳ್ಕೊಳ್ಬೇಕು. ಹಾಗೆಯೇ ಈ ಸನಾತನ ಧರ್ಮದಲ್ಲಿ ಆಗ ಹೇಳಿದ ಹಾಗೆ 1000 ವರ್ಷದ ಗುಲಾಮಗಿರಿಯಲ್ಲಿ ನಾವಿದ್ದೆವು. 1000 ವರ್ಷದ ಗುಲಾಮಗಿರಿ, ಹೆಚ್ಚು ಕಮ್ಮಿ 800 ವರ್ಷ ಮೊಘಲರ ಗುಲಾಮಗಿರಿ, 200 ವರ್ಷ ಬ್ರಿಟಿಷರ ಗುಲಾಮಗಿರಿ. ಈ 1000 ವರ್ಷದ ಗುಲಾಮಗಿರಿಯಲ್ಲಿ ನಾವಿದ್ದಿತ್ತು. 1000 ವರ್ಷದ ಗುಲಾಮಗಿರಿಯಲ್ಲಿ ನಾವು ಔರಂಗಜೇಬ ನಮ್ಮ ಮೇಲೆ ಬಂದು ಆಕ್ರಮಣ ಮಾಡಿ ನಮ್ಮನ್ನು ಸೋಲಿಸಿದ, ಅಥವಾ ಮೊಹಮ್ಮದ್ ಗಜ್ನಿ ಗೋರಿ ನಮ್ಮ ಮೇಲೆ ಬಂದು ಆಕ್ರಮಣ ಮಾಡಿ ನಮ್ಮನ್ನು ಸೋಲಿಸಿದ್ರು. ಹೀಗೆ ಈ 1000 ವರ್ಷದ ಗುಲಾಮಗಿರಿಗೆ ಕಾರಣ ಅವರೆಲ್ಲ ಬಲಿಷ್ಠರಾಗಿದ್ರು ಅಂತ ಅರ್ಥ ಅಲ್ಲ. ಔರಂಗಜೇಬ ಪವರ್ಫುಲ್ ಅಂತೂ ಅರ್ಥ ಅಲ್ಲ, ಟಿಪ್ಪು ಸುಲ್ತಾನ್ ಪವರ್ಫುಲ್ ಅಂತೂ ಅರ್ಥ ಅಲ್ಲ, ಅಥವಾ ಬ್ರಿಟಿಷರು ಪವರ್ಫುಲ್ ಆಗಿದ್ರಂತೂ ಅರ್ಥ ಅಲ್ಲ. ಅವರೆಲ್ಲ ಶಕ್ತಿಶಾಲಿ ಅಂತ ಅರ್ಥ ಅಲ್ಲ ನಮ್ಮ ಗುಲಾಮಗಿರಿಗೆ. ನಮ್ಮ ಗುಲಾಮಗಿರಿ ಕಾರಣ ಏನಂದ್ರೆ ನಮ್ಮೊಳಗೊಬ್ಬ ನಯವಂಚಕ ಇದ್ದ. ಆ ಕಾಲದಿಂದಲೂ ನಮ್ಮೊಳಗೊಬ್ಬ ಮೋಸಗಾರ ಇದ್ದ. ನಮ್ಮೊಳಗೊಬ್ಬ, ಹಿಂದಿಯಲ್ಲಿ ಹೇಳುವಾಗ ನಮ್ಮೊಳಗೊಬ್ಬ ಜಯಚಂದ ಇದ್ದ ಅಂತ. ಜಯಚಂದ ಅಂತ ಒಬ್ಬ ನಯವಂಚಕ, ಹಿಂದೂ ಸಂಸ್ಥಾನವನ್ನು ನಾಶ ಮಾಡ್ಲಿಕ್ಕೆ ಅವೊಬ್ಬ ದೊಡ್ಡ ಕಾರಣ, ಮೊಘಲರೊಟ್ಟಿಗೆ ಸೇರ್ಕೊಂಡು ಮಾಡಿರುವಂತಹದ್ದು. ಹಾಗೆ ನಮ್ಮೊಳಗೊಬ್ಬ ಮೋಸಗಾರ ಇರುವುದರಿಂದಲೇ ಇವತ್ತು ಸನಾತನ ಧರ್ಮ ಸೋತಿದೆ. ಸನಾತನ ನಾವು 1000 ವರ್ಷದ ಗುಲಾಮಗಿರಿಗೆ ಕಾರಣವೇ ಇದು. ಔರಂಗಜೇಬ ಪವರ್ಫುಲ್ ಅಂತ ಅರ್ಥ ಅಲ್ಲ, ನಮ್ಮೊಳಗಿದ್ದಂತ ಒಬ್ಬ ನಯವಂಚಕನಿಂದಾಗಿ ನಮಗೆ 1000 ವರ್ಷ ಗುಲಾಮಗಿರಿತನ ಬಂತು ಅಂತ ಅರ್ಥ. ಹಾಗಾಗಿ ಈ 1000 ವರ್ಷದ ಗುಲಾಮಗಿರಿಯಲ್ಲಿ ನಾವು ನೋಡುವಾಗ ಮೊಘಲರ ಯಜಮಾನಿಕೆ ಇತ್ತು 800 ವರ್ಷ. ಮೊಘಲರ ಯಜಮಾನಿಕೆ ಇದ್ದಾಗ ಕಾಶಿಯಲ್ಲಿ ಆ ವಿಶ್ವೇಶ್ವರ ದೇವಸ್ಥಾನವನ್ನು ಒಡೆದು ಅಲ್ಲಿ ಜ್ಞಾನವ್ಯಾಪಿ ಅಂತ ಇವರು ಹೇಳಿಕೊಳ್ಳುವಂತ ಒಂದು ಮಸೀದಿಯನ್ನು ಮಾಡಲಾಯಿತು. ಅಯೋಧ್ಯೆಯಲ್ಲಿ ಎಲ್ಲಿ ರಾಮನ ಒಂದು ರಾಮ ಮಂದಿರ ಅಂತಿತ್ತೋ ಅದನ್ನ ಒಡೆದು ಅಲ್ಲೊಂದು ಬಾಬರ್ ಮಸೀದಿ ಅಂತ ಮಾಡಲಾಯಿತು. ಹಾಗಾದ್ರೆ ಇವರಿಗೆ ಬೇರೆ ಜಾಗ ಇರಲಿಲ್ವಾ? ಇಡೀ ಉತ್ತರ ಪ್ರದೇಶ ಇವರದ್ದು ಯಜಮಾನಿಕೆಯಲ್ಲಿತ್ತು, ಇವರದ್ದೇ
ಯಜಮಾನಿಕೆ ಇವರದ್ದೇ ರಾಜರುಗಳು, ಇವರದ್ದೇ ಸಂಸ್ಥಾನದಲ್ಲಿತ್ತು. ಆದರೂ ಕೂಡ ಅದೇ ದೇವಸ್ಥಾನವನ್ನು ಒಡೆದು ಅಲ್ಲಿ ಯಾಕೆ ಮಸೀದಿ ಕಟ್ಟಿದ್ರು? ಇದೇ ರಾಮ ಮಂದಿರವನ್ನು ಒಡೆದು ಅಲ್ಲಿ ಯಾಕೆ ಬಾಬರ ಮಸೀದಿ ಕಟ್ಟಿದ ಅಂತ ಕೇಳುವಾಗ ಬಹಳ ಸಿಂಪಲ್ ವಿಷಯ ಅಂತ ಕಾಣುತ್ತದೆ. ಅದು ತಿಳ್ಕೊಳ್ಳುವಾಗ ತುಂಬಾ ಗಂಭೀರವಾಗಿರ್ತಕ್ಕಂಥ ವಿಷಯ. ಇಡೀ ವ್ಯವಸ್ಥೆಯಲ್ಲಿ, ಇಡೀ ಭಾರತದಲ್ಲಿ, ಈಗಿನ ಭಾರತ ಅಲ್ಲ ಅದು, ಆಗ ಅಖಂಡ ಭಾರತ, ಅಫ್ಘಾನ್ವರೆಗೂ ಇದ್ದಿತ್ತು ನಮ್ಮ ಸಂಸ್ಥಾನ. ಅಷ್ಟೂ ಜಾಗ ಬಿಟ್ಕೊಂಡು ಈ ಮೂಲೆಯಲ್ಲಿ ಬಂದು ಇಲ್ಲೇ ಯಾಕೆ ಮಸೀದಿ ಕಟ್ಟಿದ್ರು ಅಂದ್ರೆ ಅದರ ಹಿಂದೆ ಈ ಸನಾತನ ಧರ್ಮವನ್ನ ನಾಶಗೊಳಿಸಬೇಕು, ಈ ಧರ್ಮವನ್ನ ಸಂಪೂರ್ಣ ಬೇರು ಸಹಿತವಾಗಿ ನಾಶಗೊಳಿಸಬೇಕು ಅನ್ನುವಂಥ ಮಹಾ ಷಡ್ಯಂತ್ರ ಇದರ ಹಿಂದೆ ಇತ್ತು. ಹಾಗಾಗಿಯೇ ಅಯೋಧ್ಯೆ, ನಾವೇನು ಹೇಳ್ತೇವೆ, ನಮ್ಮ ರಾಮ ಇಲ್ಲಿ ಹುಟ್ಟಿದ್ದ ಅಂತ ಏನು ಹೇಳ್ತೇವೆ, ನಮ್ಮ ದಶಾವತಾರದಲ್ಲಿ ಒಂದು ಅವತಾರ ಇಲ್ಲಿ ಹುಟ್ಟಿದ್ದ ಅಂತ ಹೇಳ್ತೇವೆ, ಆ ಅಯೋಧ್ಯೆಯಲ್ಲಿರ್ತಕ್ಕಂಥ ಮಸೀದಿಯನ್ನು ಒಡೆಯಲಾಯಿತು. ಇನ್ನೊಂದು ಕಲ್ಕಿಯಲ್ಲಿ ಒಂದು ಮಂದಿರ ಇತ್ತು. ಕಲ್ಕಿ ಅಂದ್ರೆ ಇನ್ನು ಆ ಅವತಾರ ಆಗ್ಲಿಲ್ಲ ಅಂತ ಹೇಳ್ತದೆ ಭಾಗವತ ಗ್ರಂಥ. ಅದು ವಿಷ್ಣುವಿನ 10ನೇ ಅವತಾರ. ಅದು ಕಲಿಯುಗದ ಚತುರ್ಥ ಪಾದದಲ್ಲಿ ಸಂಭಾಲ್ ಎನ್ನುವಂತ, ಸಂಭಲಸ್ಯ ಮುಖಸ್ಯ ಅಂತ ಹೇಳ್ತಾರೆ ಭಾಗವತದಲ್ಲಿ. ಸಂಭಾಲ್ ಅಂತ ಮೊನ್ನೆಲ್ಲ ಬಹಳ ಗಲಾಟೆ ಆಯ್ತು ಒಂದು 2 ವರ್ಷದ ಹಿಂದೆ. ಸಂಭಾಲಲ್ಲಿ ನಡೆದಂತ ಬಹಳ ದೊಡ್ಡ ಕೋಮು ಗಲಭೆ ಅಂತ ಬಂತು, ಒಂದು ಪೇಪರಲ್ಲೆಲ್ಲ ನೋಡಿರ್ಬೋದು. ಸಂಭಾಲ್ ಅಂದ್ರೆ ಸಂಭಲ್, ಆಕ್ಚುಲಿ ನಿಜವಾದ ಹೆಸರು ಅದ್ರದ್ದು. ಆ ಸಂಭಲ್ ಎನ್ನುವಲ್ಲಿ ಒಂದು ಮಂದಿರ ಇತ್ತು ವಿಷ್ಣುವಿನದ್ದು, ಅದನ್ನು ಕೂಡ ಒಡೆದ್ರು ಅಂತ. ಸಂಬಲ ಎನ್ನುವ ಜಾಗದಲ್ಲಿ ಕಲ್ಕಿಯ ಅವತಾರ ಆಗ್ತದೆ ಅಂತ ಭಾಗವತ ಹೇಳ್ತದೆ. ಮುಂದೊಂದು ಕಲಿಯುಗದಲ್ಲಿ ಇನ್ನೂ ಅಧರ್ಮ ಜಾಸ್ತಿ ಆಗ್ಲಿಕ್ಕೆ ಉಂಟು. ಈಗ ನಾವು ಕಲಿಯುಗವೇ ಅನ್ನತ್ತಲ್ಲ, ನಾವು 5126 ವರ್ಷಕ್ಕೆ 1,00,000 ಚಿಲ್ಲರೆ ವರ್ಷ ಉಂಟು ಕಲಿಯುಗ. ಹೋದದ್ದು 5126 ವರ್ಷ, 95,000 ವರ್ಷ ಚಿಲ್ಲರೆ ಇನ್ನು ಉಂಟು ಕಲಿಯುಗದಲ್ಲಿ. ನಾವೇನು ಹೇಳ್ತೇವೆ ಈಗ ಕಲಿಯುಗವೇ ಅಂತ ಹೇಳ್ತೇವೆ. ಈಗ ಮುಂದೆ ಇನ್ನೇನು ನೋಡ್ಲಿಕ್ಕೆ ಉಂಟ ಗೊತ್ತಿಲ್ಲ. ಕಲಿಯುಗದ ಅಂತ್ಯ, ಕಡೆಯ ಸೀಮೆಯಲ್ಲಿ ಕಲ್ಕಿ ಎನ್ನುವಂತಹ ಕಲ್ಕಿಯ ಅವತಾರ, ವಿಷ್ಣುವಿನ 10ನೇ ಅವತಾರ ಸಂಭಾಲ್ ಎನ್ನುವಂತಹ ಜಾಗದಲ್ಲಿ ಆಗ್ತದೆ ಅಂತ ಭಾಗವತ ಹೇಳುತ್ತದೆ. ಎಲ್ಲಿ ರಾಮ ಹುಟ್ಟಿದ್ನೋ ಅಲ್ಲಿ ಮಂದಿರವನ್ನು ಒಡೆದ್ರು, ಎಲ್ಲಿ ಭಗವಂತ ಹುಟ್ಲಿಕ್ಕಿದ್ದಾನೋ ಅಲ್ಲಿ ಮಂದಿರವನ್ನು ವಿನಾಶ ಮಾಡಿದ್ರು. ಅಂದ್ರೆ ನೀವು ಎಲ್ಲಿ ದೇವ್ರು ಹುಟ್ಟಿದ್ದೀರಿ ಹೇಳ್ತೀರಿ, ಅಲ್ಲೇ ನೋಡಿ ನಿಮ್ಮ ದೇವಸ್ಥಾನ ಒಡೆದಿದ್ದೇವೆ ನಾವು. ಎಲ್ಲಿ ನಿಮ್ ದೇವ್ರು ಹುಡ್ತೀರಿ ಅಂತ ಹೇಳ್ತೀರಿ, ಅಲ್ಲೂ ನಾವು ನಿಮ್ಮ ದೇವಸ್ಥಾನ ಒಡೆದಿದ್ದೇವೆ. ಅಂದ್ರೆ ಸನಾತನ ಧರ್ಮದ ನಂಬಿಕೆಯನ್ನು ನಾಶ ಮಾಡತಕ್ಕಂತಹ ಒಂದು ಮಹಾ ಷಡ್ಯಂತ್ರ ಇದರ ಹಿಂದೆ ಇದೆ ಅಂತ ಅರ್ಥ. ಹಾಗಾಗಿ ಆಗ ಹೇಳಿದಂತೆ ಸನಾತನ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಮನುಷ್ಯ ಸೃಷ್ಟಿ ಮಾಡಿದ್ದಲ್ಲ ಅಂತ ಒಂದು. ಇನ್ನು ಸೂರ್ಯನ ಧರ್ಮ ಅದು ಸನಾತನವೇ, ಯಾಕಂದ್ರೆ ನಾಸಾದವರು ಸೂರ್ಯನ ಹತ್ತತ್ರ ಎಷ್ಟು ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಹತ್ರ ಹೋದ ನಂತರ ನಮಗೆ ಕೇಳಲಿಕ್ಕೆ ಸಿಕ್ಕಿದ್ದು ಪ್ರಣವ, ಓಂಕಾರ ಜಪ ಮಾಡ್ತಾ ಇದ್ದಾನೆ ಅಂತ ಸೂರ್ಯ. ಎಷ್ಟು ಸಾಧಾರಣ ಸೂರ್ಯನಿಂದ ಒಂದು ಸೌಂಡ್ ಬರ್ತಾ ಇದೆ ಅಂತ ಗೊತ್ತಿತ್ತು. ಯಾವ ಸೌಂಡ್ ಅಂತ ಕೇಳಿದ್ರೆ ಪ್ರಣವ ಜಪ ಮಾಡ್ತಾ, ಓಂ ಓಂ ಅಂತ ಜಪ ಮಾಡ್ತಾ ಇದ್ದಾನೆ ಸೂರ್ಯ ನಿರಂತರವಾಗಿ. ಹಾಗೆ ಸೂರ್ಯನ ಧರ್ಮ ಸನಾತನ, ಇನ್ನು ಪಂಚಭೂತಗಳ ಧರ್ಮ ಸನಾತನ, ನೀರಿನ ಧರ್ಮ ಸನಾತನ, ಆಕಾಶದ ಧರ್ಮ ಸನಾತನ, ವಾಯುವಿನ ಧರ್ಮ ಸನಾತನ. ಯಾಕಂದ್ರೆ ಇವರೆಲ್ಲ ಕೊಡ್ತಾರೆ ನೋಡಿ, ಕೇಳುವುದಿಲ್ಲ ಇವರು, ವಾಪಸ್ ಕೊಡ್ತಾರೆ. ಸೂರ್ಯ ಕೊಡ್ತಾನೆ, ನೀರು ಕೊಡ್ತದೆ, ಗಾಳಿ ಕೊಡ್ತದೆ. ಕೊಡುವುದು ನಮ್ಮ ಕೆಲಸ ಸ್ವಾಮಿ, ತಕ್ಕೊಳ್ಳುವುದಲ್ಲ. ಸನಾತನ ಧರ್ಮ ಅಂದ್ರೆ ಕೊಡ್ತದೆ. ಮಠಕ್ಕೆ ಹೋದ್ರೆ ಅನ್ನದಾನ ಆಗ್ತದೆ, ವಿದ್ಯಾದಾನ ಆಗ್ತದೆ, ಅನ್ನದಾನ ಆಗುತ್ತೆ, ಕೊಡ್ತಾರೆ, ಕೊಡುವುದು ಧರ್ಮ. ಹಾಗಾಗಿ ಪಂಚಭೂತಗಳದ್ದು ಸನಾತನ ಧರ್ಮ. ಈ ಸನಾತನ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಎಂದಿಗೂ ಯಾವತ್ತೂ ಯಾರಿಂದಲೂ ಕೂಡ ಸಾಧ್ಯವಿಲ್ಲದೆ ಇರತಕ್ಕಂಥ ಮಾತು. ಮತ್ತೊಂದು ಈಗಿನ ಹುಡುಗರದ್ದೊಂದು ದೊಡ್ಡ ಕಂಪ್ಲೇಂಟ್ ಉಂಟು. ಯಾಕಂದ್ರೆ ಏನಂದ್ರೆ ನಮ್ಮ ಈ ಸನಾತನ ಧರ್ಮ ಈ ಕಾಲಕ್ಕೆ ಒಗ್ಗುವುದಿಲ್ಲ ಅಂತ. ಈ ಕಾಲಕ್ಕೆ ಒಗ್ಗುವುದಿಲ್ಲ ಅಂದ್ರೆ ಇದು ಮಾಡರ್ನ್ ಅಲ್ಲ ಮಾರ್ಯಾರ, ಮಾಡರ್ನ್ ಯುಗಕ್ಕೆ ನಿಮ್ದು ಹಳೆ ಕತೆ ಒಗ್ಗುವುದಿಲ್ಲ ಅಂತ ಅರ್ಥ. ಸನಾತನ ಧರ್ಮದಷ್ಟು ಮಾಡರ್ನ್ ಧರ್ಮ ಯಾವುದೂ ಇಲ್ಲ ಅಂತ. ಯಾಕೆ ಹೇಳಿ, ಶಿವರಾತ್ರಿ ಆಚರಣೆ ಮಾಡ್ತೇವೆ, ಇನ್ನೇನು ಬರ್ತದೆ ಮಾಘ ಮಾಸದಲ್ಲಿ. ಶಿವರಾತ್ರಿ ಅಂದ್ರೆ ಏನು? ವೆಡ್ಡಿಂಗ್ ಆನಿವರ್ಸರಿ, ಈಶ್ವರ ಮತ್ತೆ ಪಾರ್ವತಿಯ ವೆಡ್ಡಿಂಗ್ ಆನಿವರ್ಸರಿಯನ್ನು ನಾವು ಶಿವರಾತ್ರಿ ಅಂತ ಕರೀತೇವೆ. ಹಾಗಾಗಿ ಮೊದಲ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡದ್ದು ನಾವು. ಎರಡನೇ ಮದುವೆ ಈಶ್ವರನ ಮೊದಲ ಜನ್ಮದಲ್ಲಿ, ಮೊದಲ ಜನ್ಮದಲ್ಲಿ ಸತಿ, ಎರಡನೇ ಜನ್ಮದಲ್ಲಿ ಪಾರ್ವತಿ. ರೀಮ್ಯಾರೇಜ್, 2 ಬಾರಿ ಮದುವೆ ಆಗೋದು ಸನಾತನ ಧರ್ಮದಲ್ಲಿದೆ. ಇನ್ನು ಒಬ್ಬ ಹುಡುಗ ಮತ್ತೆ ಒಂದು ಹುಡುಗಿ ಒಂದು ವಿವಾಹವಾಗದೆ ಪ್ರೇಮ ಸಂಬಂಧದಲ್ಲಿ ನಿರಂತರವಾಗಿರಬಹುದು. ಮಾಡರ್ನ್ ಈಗಿನ ಕಾಲದ ಚಿಂತನೆ. ರಾಧಾಕೃಷ್ಣ ನಿರಂತರವಾಗಿದ್ರು. ದ್ರೌಪದಿ ಕೃಷ್ಣ ಅಂದ್ರೆ ಒಂದು ಹುಡುಗ ಒಂದು ಹುಡುಗಿಯಲ್ಲಿ ಪ್ರೇಮ ಸಂಬಂಧವನ್ನು ಬಿಟ್ಟು ಒಂದು ಗೆಳೆತನ ಅನ್ನುವಂಥದ್ದು ಇದೆ, ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಒಂದಿದೆ. ದ್ರೌಪದಿ ಮತ್ತೆ ಕೃಷ್ಣ. ಮೊದಲ ಪ್ಲಾಸ್ಟಿಕ್ ಸರ್ಜರಿ ಗಣಪತಿ ಮಾಡಿದವ ಈಶ್ವರ. ಹಾಗಾಗಿ ನಮ್ಮಷ್ಟು ಮಾಡರ್ನ್ ವ್ಯವಸ್ಥೆಗಳು ಯಾವ್ದಿರ್ಲಿಕ್ಕೆ ಸಾಧ್ಯ?
ಒಂದ್ ಕಾಲದಲ್ಲಿ ಏನ್ ಹೇಳ್ತಿದ್ರು ಹೇಳಿ, ನಾವು ಚಂದ್ರನಿಗೆ ಹೋಗಿ ಆಯ್ತಂತ, ನೀವಿನ್ನು ಗೊಬ್ಬರ ಅಂತಿದ್ರಿ, ಸಗಣಿ ಗೋಮೂತ್ರ ಗೋಮಯ ಅಂತ ಕೂತಿದ್ರಿ, ನಾವು ಚಂದ್ರ ಮಂಗಳಕ್ಕೆಲ್ಲ ಹೋಗಿ ಆಯ್ತಂತ ಹೇಳ್ತಿದ್ರು. ಆದ್ರೆ ಈಗ ಒಂದ್ ಕಾಲದಲ್ಲಿ ಏನ್ ಹೇಳಿದ್ರು, ಫರ್ಟಿಲೈಸರ್ ಹಾಕಿ, ಪೊಟ್ಯಾಶ್ ಹಾಕಿ, ರಾಕ್ ಹಾಕಿ, ಯೂರಿಯಾ ಹಾಕಿ, ಎಂತ ಸಗಣಿ ಅಂತ. ಈಗ ಇಲ್ಲ ಪುನಃ ಸಗಣಿ ಹಾಕಿ ಹೋಗ್ತಾ ಉಂಟು ಮಣ್ಣು, ಸೇವ್ ಸಾಯಿಲ್ ಅಂತೆಲ್ಲ ಅಭಿಯಾನ ಆಗ್ತಾ ಉಂಟು. ಈಗ ಪುನಃ ನೀವು ಸಗಣಿ ಹಾಕಿ ಅಂತಿದ್ದಾರೆ. ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಡಿ, ಮಲೆನಾಡಲ್ಲಿ ಗೌರ್ಮೆಂಟ್ ಗೊಬ್ಬರ ಹಾಕಿ, ಎಲೆ ಚುಕ್ಕಿ ರೋಗ, ಹಳದಿ ರೋಗ ಎಂತ ಇಲ್ಲ, ಮಲೆನಾಡು ಕಂಪ್ಲೀಟ್ ಹೋಯ್ತು. ನಾವು ಸಗಣಿಯಲ್ಲಿ ಇದ್ದದ್ರಿಂದ ಇಲ್ಲಿವರೆಗೆ ಎಲೆ ಚುಕ್ಕಿ ಇಷ್ಟೊತ್ತಿನವರೆಗೆ ನಮ್ಮಲ್ಲಿ ದೊಡ್ಡ ವ್ಯಾಪಕವಾಗಿ ಬರಲಿಲ್ಲ. ನಾವು ಸಗಣಿ ಬಿಟ್ಟರೆ ಪುನಃ ಬರ್ತದೆ. ಹಾಗಾಗಿ ಪುನಃ ಸಗಣಿಗೆ ಬಂದ್ರೆಲ್ಲ. ಈಗ ಇನ್ನೇನು ಹೇಳಿದ್ರು, ಜ್ವರ ಬಂದ ಕೂಡಲೇ ಮತ್ತೊಂದು ಬಂದ ಕೂಡಲೇ ಕೋವಿಡ್ಗಿಂತ ಮುಂಚೆ ಏನ್ ಹೇಳಿದ್ರು, ಇದೆಲ್ಲ ಎಂತ ನಿಮ್ದು ಅರ್ಶಿನ ಎಲ್ಲ ಕುಡಿಯುವುದಂತ, ನೀವು ಮೆಟಾಸಿನ್ ತಗೊಳ್ಳಿ, ಕ್ರೋಸಿನ್ ತಗೊಳ್ಳಿ, ಮೆಟಾಸಿನ್ ತಗೊಳ್ಳಿ ಅಂದ್ರು. ಕೋವಿಡ್ ಬಂದ ಕೂಡಲೇ ಇಲ್ಲ ಪುನಃ ಹಾಲಿಗೆ ಅರ್ಶಿನ ಹಾಕಿ ಕುಡೀರಿ, ಅಮೃತ ಬಳ್ಳಿ ಕಷಾಯ ಮಾಡಿ ಕುಡೀರಿ, ಜ್ಯೇಷ್ಠ ಮಧು ಹುಡಿ ಕುಡೀರಿ ಅಂತ ಉದ್ದುದ್ದಲ್ಲಿ ಎಷ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕೋವಿಡ್ ಬಂದ್ಮೇಲೆ. ನಾವೇನ್ ಹೇಳ್ತಿತ್ತು, ಈ ಶೇಕ್ ಹ್ಯಾಂಡ್ ಕೊಡೋದು ತಪ್ಪು, ಆಲಿಂಗನ ತಪ್ಪಿಕೊಳ್ಳೋದೆಲ್ಲ ತಪ್ಪು, ಒಂದು ಡಿಸ್ಟೆನ್ಸ್ ಇರಬೇಕು ನಮಗೂ ಇನ್ನೊಬ್ಬರ ವ್ಯಕ್ತಿಗೂ. ಎಷ್ಟು ಡಿಸ್ಟೆನ್ಸ್ ಇರಬೇಕು ಕೇಳಿದ್ರೆ, ಒಬ್ಬನ ನೆರಳನ್ನ ನಾವು ಮೆಟ್ಟಬಾರದು ಹೇಳ್ತಿದ್ರಲ್ಲ, ಒಂದು ನೆರಳು ದಾಟೋದಿಲ್ಲ ನಾನಂತರಲ್ಲ, ಒಬ್ಬನ ನೆರಳನ್ನ ನಾವು ದಾಟದಂತೆ ನಮ್ಮ ಡಿಸ್ಟೆನ್ಸ್ ಇರಬೇಕು ಅಂತ ಧರ್ಮ ಹೇಳ್ತಿತ್ತು ಒಂದು ಕಾಲದಲ್ಲಿ. ಅದೆಲ್ಲ ಎಂತ ಮಾರಾಯರೆ, ಶೇಕ್ ಹ್ಯಾಂಡ್ ಕೊಡೋದು ಈಗಿನ ಸಂಪ್ರದಾಯ ಅಂತ. ಕೋವಿಡ್ ಬಂದ್ಕೊಳ್ಳಿ, ಇಲ್ಲ ಶೇಕ್ ಹ್ಯಾಂಡ್ ಕೊಡಬೇಡಿ, ಅದೆಲ್ಲ ಮಾಡಬೇಡಿ, ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಿ ಅಂದ್ರು. ಪುನಃ ಸನಾತನ ಧರ್ಮಕ್ಕೆ ಬಂದ್ರು. ಬೇರೆಯವ್ರು ಹೇಳ್ಬೋದು ದಯೆ, ಸಹಿಷ್ಣುತೆ ಇದೆಲ್ಲ ಹಿಂದೂ ಧರ್ಮದಲ್ಲೂ ಸನಾತನ ಧರ್ಮದಲ್ಲೂ ಇದೆ, ಕ್ರಿಶ್ಚಿಯನಿಟಿಯಲ್ಲೂ ಒಂದು ಹಂತದವರೆಗಿದೆ. ಹಾಗಾದ್ರೆ ನಿಮ್ಮಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು. ದಯೆ, ಸಹಿಷ್ಣುತೆ ಅವರಲ್ಲೂ ಒಂದು ಹಂತದಲ್ಲಿರ್ಬೋದು, ನಮ್ಮಲ್ಲೂ ಒಂದು ಹಂತದಲ್ಲಿರ್ಬೋದು. ವೈದಿಕ ಗಣಿತ ನಮ್ಮಲ್ಲಿ ಮಾತ್ರ ಇರುವಂತದ್ದು, ವೈದಿಕ ಗಣಿತ ಅವರಲ್ಲಿಲ್ಲ. ವೈದಿಕ ಗಣಿತ ಅಂದ್ರೆ ನಾವು ಮಾಡುವಂತ ಕೆಲಸಕ್ಕೆ ಸಮಯವನ್ನು ನಿರ್ಧಾರ ಮಾಡ್ತಕ್ಕಂಥ, ಭರಣಿಕೃತಿಕೆ ಬಿಡಿ, ಅಮಾಸ್ಬೂದಿ ಬಿಡಿ, ಅಮಾಸಿ ಬಿಡಿ ಅಂತೆಲ್ಲ ಹೇಳುತ್ತಲ್ಲ ನಾವು, ಅದರ ಹಿಂದೊಂದು ಸೈನ್ಸ್ ಉಂಟು, ಅದನ್ನ ವೈದಿಕ ಗಣಿತ ಅಂತ ಕರೀತೇವೆ. ವೈದಿಕ ಗಣಿತ ಅವರಲ್ಲಿ ಎಲ್ಲಿದೆ? ಹಾಗೆ ಆಯುರ್ವೇದ ಮೆಡಿಸಿನ್ ಎಲ್ಲುಂಟು ಅವರ ಹತ್ರ. ಅವರು ಯಾವ ಧರ್ಮದಲ್ಲೂ ಮೆಡಿಸಿನ್ ಹೇಳಿಲ್ಲ, ನಮ್ಮಲ್ಲಿ ಹೇಳಿದ್ದಾರೆ ಮೆಡಿಸಿನ್, ಆಯುರ್ವೇದ. ಮೂರನೇದು ಅತಿ ದೊಡ್ಡದು ಶಾಸ್ತ್ರಾರ್ಥ. ಬೇರೆ ಯಾವ ಧರ್ಮದಲ್ಲೂ ಶಾಸ್ತ್ರಾರ್ಥಕ್ಕೆ ಅವಕಾಶ ಇಲ್ಲ. ಅಂದ್ರೆ ನಾನೇನು ಹೇಳಿದ್ದೇನೆ ನೀನು ಅದನ್ನು ಕೇಳಬೇಕು, ನಾನೇನು ಪೈಗಂಬರ ಏನು ಬರೆದಿದ್ದಾನೆ ನೀ ಅದನ್ನು ಪಾಲಿಸಬೇಕು, ಪಾಲಿಸದೇ ಇದ್ರೆ ಸರ್ದನ್ಸೆ ಜುದಾ. ಇದು ಇಸ್ಲಾಮಲ್ಲಿ ಇರುವಂತದ್ದು, ಕ್ರಿಶ್ಚಿಯನಿಟಿಲಿ ಇರುವಂತದ್ದು. ನಮ್ಮಲ್ಲಿ ಶಾಸ್ತ್ರಾರ್ಥ ಅಥವಾ ವಾಕ್ಯಾರ್ಥ ಶೃಂಗೇರಿಯಲ್ಲಿ ನಡೀತದೆ, ಚೌತಿಯಿಂದ ಹುಣ್ಣಿಮೆವರೆಗೆ. ನಮ್ಮ ಧರ್ಮದಲ್ಲಿ ಹೇಳಿದ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಿ ಬನ್ನಿ, ಅದರ ಬಗ್ಗೆ ವಾಕ್ಯಾರ್ಥ ಮಾಡಿ. ಅದಕ್ಕಾಗಿ ಒಂದು ಶಾಸ್ತ್ರ ಹೊರಟಿದೆ, ತರ್ಕಶಾಸ್ತ್ರ ಅಂತ ಅರ್ಥ. ತರ್ಕ್ಯಂತೆ ಪ್ರತಿಪಾದ್ಯಂತೆ ಅನಯನಯತಿ ತರ್ಕಃ. ತರ್ಕಶಾಸ್ತ್ರ ಅಂತ ಹೊರಟದ್ದೇ ಅದಕ್ಕೆ. ಸನಾತನ ಧರ್ಮದಲ್ಲಿ ಹೇಳಿದ ಪ್ರತಿಯೊಂದು ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಿ, ಶಾಸ್ತ್ರಾರ್ಥ ಮಾಡಿ. ಈ ಬುದ್ಧಿಜೀವಿಗಳು ಹುಟ್ಟುಕೊಂಡು ಇದೇ ನೆಲೆಗಟ್ಟಿನ ಮೇಲೆ, ಇದ್ರ ಮೇಲೆ ಪ್ರಶ್ನೆ ಮಾಡ್ಬೋದು ಅನ್ನೋ ಅದು ಸ್ವಾತಂತ್ರ್ಯ ಇರೋದು ನಮ್ಮ ಧರ್ಮದಲ್ಲಿ ಮಾತ್ರ. ಇದೇ ನೆಲೆಗಟ್ಟಲ್ಲಿ ಬುದ್ಧಿಜೀವಿಗಳು ಹುಟ್ಕೊಂಡ್ರು ಅಂತ. ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಲಾಸ್ಟಿಗೆ ಭಗವಂತ ಕೃಷ್ಣ ಹೇಳುವುದು ಅದನ್ನೇ ತಾನೆ. ಇಷ್ಟೆಲ್ಲ ನಾನು ಹೇಳಿದ್ದೇನೆ, ಇದನ್ನೆಲ್ಲ ನೋಡು, ವಿಮರ್ಶೆ ಮಾಡು. ವಿಮರ್ಶತೇತದಶೇಷೇಣ ಯಥೇಚ್ಛಸಿ ತಥಾಕು. ಎಲ್ಲ ವಿಮರ್ಶೆ ಮಾಡು, ಸರಿ ಕಂಡ್ರೆ ತಕೋ, ಇಲ್ದಿದ್ರೆ ಬಿಡು ಅಂತ ಅರ್ಥ. ಹಾಗಾಗಿ ಸೀದಾ ನಾ ಹೇಳಿದ್ದೆ ನೀವು ಒಪ್ಕೊಳ್ಳೇಬೇಕು ಇಲ್ಲ, ವಿಮರ್ಶೆ ಮಾಡಿ ತಕೊಳ್ಳಿ ಅಂತ. ಶಾಸ್ತ್ರಾರ್ಥ ಅಂದ್ರೆ ಅದೇ. ಅದನ್ನ ಈ ಆರ್ಯ ಸಮಾಜದವರೆಲ್ಲ ತುಂಬಾ ಸ್ಥಾಪನೆ ಮಾಡಿದ್ದಾರೆ ಈ ಶಾಸ್ತ್ರಾರ್ಥವನ್ನ. ಹಾಗಾಗಿ ವೈದಿಕ ಗಣಿತ, ಆಯುರ್ವೇದ, ಶಾಸ್ತ್ರಾರ್ಥ ಈ ಮೂರು ಅನ್ಯ ಧರ್ಮದಲ್ಲಿಲ್ಲ, ನಮ್ಮ ಧರ್ಮದಲ್ಲಿ ಮಾತ್ರವೇ ಇರುವಂತ. ಹಾಗಾಗಿ ಹೇಳಿಕ್ಕೆ ಹೊರಟ್ರೆ ಸನಾತನ ಧರ್ಮದ ವಿಷಯ ಅದು ಮುಗಿಯುವಂತ ವಿಷಯವೇ ಅಲ್ಲ. ಮುಖ್ಯವಾಗಿ ನಾನು ವೈದಿಕ ಗಣಿತದ ಬಗ್ಗೆ ಸ್ವಲ್ಪ ಹೇಳ್ತೇನೆ, ನನ್ನ ವೈಯಕ್ತಿಕ ಟಾಪಿಕ್ ಅದಾದ್ರಿಂದ. ನಾವೇನು ಆಚರಿಸ್ತೇವೆ, ಇವತ್ತೇನು ಆಚರಿಸ್ತೇವೆ, 2026 ಆಚರಿಸ್ತೇವೆ ನಾವು. ಇದಕ್ಕೆ ಏನು ಅರ್ಥ ಉಂಟು? ಇವತ್ತು ನಾವು ಹೇಳ್ತೇವೆ ಜನವರಿ 7ನೇ ತಾರೀಕು, ಇದಕ್ಕೇನು ಮೀನಿಂಗ್ ಇದೆ? ಏನು ಮೀನಿಂಗ್ ಇಲ್ಲ. ಜನವರಿ ಅನ್ಲಿಕ್ಕೆ ಏನು ಆಧಾರ ಉಂಟು? ಏನೂ ಇಲ್ಲ. 7ನೇ ತಾರೀಕು ಅನ್ಲಿಕ್ಕೆ ಏನು ಆಧಾರ ಉಂಟು? ಏನೂ ಇಲ್ಲ. 2026 ಅನ್ಲಿಕ್ಕೆ ಆಧಾರ ಇರಬಹುದು, ಯಾಕಂದ್ರೆ ಕ್ರಿಸ್ತ ಹುಟ್ಟಿ 2026 ವರ್ಷ ಆಯ್ತು ಮಾರಾಯರೆ. ಕ್ರಿಸ್ತಂಗೂ ನಮಗೇನು ಸಂಬಂಧ? ನಾವ್ಯಾಕೆ 2026 ಹೇಳಬೇಕು? ಇದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ವೈದಿಕ ಗಣಿತ ಹೇಳ್ತದೆ, ನಾವು ಮಾಡುವಂತಹ ಆಚರಣೆಗೂ ನಾವು ಪಾಲಿಸ್ತಕ್ಕಂಥ ಈ ಕಾಲಕ್ಕೂ ಖಗೋಳಕ್ಕೂ ಸಂಬಂಧ ಬೇಕು ಅಂತ ಹೇಳ್ತದೆ. ಈಗ ಇವತ್ತು ಹುಣ್ಣಿಮೆ, ಇವತ್ತಿಗೆ ಯಾವ ಮಾಸ? ಈಗ ನಾವು ಹುಣ್ಣಿಮೆ ಅಂತ ಆಚರಿಸ್ತೇವೆ ಅಂತ ಇಟ್ಕೊಳ್ಳಿ. ಹುಣ್ಣಿಮೆ ಅಂದ್ರೆ ಏನು? ತಿಥಿ, ನಕ್ಷತ್ರ, ಯೋಗ, ಕರಣ 5 ಹೇಳುವಂಥದ್ದು ಪಂಚಾಂಗ.
ತಿಥಿ ಅಂದರೆ ಸೂರ್ಯ ಚಂದ್ರರ ಡಿಫರೆನ್ಸ್ ಅನ್ನು ತಿಥಿ ಅಂತ ಹೇಳ್ತೇವೆ. ಸೂರ್ಯ ಚಂದ್ರರ ಡಿಫರೆನ್ಸ್ 13 ಡಿಗ್ರಿ 20 ಕಲೆ ಆದ್ಗಳು ಪಾಡ್ಯ ಆಗ್ತದೆ, 26 ಡಿಗ್ರಿ 40 ಕಲೆ ಆದ್ಗಳು ಬಿದಿಗೆ ಆಗ್ತದೆ. ಅದೇ ರೀತಿ ಸೂರ್ಯ ಚಂದ್ರರ ಡಿಫರೆನ್ಸ್ 180 ಡಿಗ್ರಿ ಆದ್ಗಳು ಹುಣ್ಣಿಮೆ ಆಗ್ತದೆ. ಯಾವಾಗ ಸೂರ್ಯ ಚಂದ್ರರ ಡಿಫರೆನ್ಸ್ 0 ಆಗ್ತದೆ ಆಗ ಅಮಾವಾಸ್ಯೆ ಆಗ್ತದೆ ಅಂತ ಅರ್ಥ. ಇನ್ನು ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದನ್ನು ಇವತ್ತಿನ ನಕ್ಷತ್ರ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಚಂದ್ರ ಇವತ್ತು ಇಂಥ ನಕ್ಷತ್ರದಲ್ಲಿದ್ರೆ ಅದು ಇವತ್ತು ಚಂದ್ರ ಅಶ್ವಿನಿಯಲ್ಲಿದ್ರೆ ಇವತ್ತು ನಮ್ದು ಅಶ್ವಿನಿ ನಕ್ಷತ್ರ ಅಂತ ಅರ್ಥ. ಇನ್ನು ಯೋಗ ಅಂತ ಹೇಳ್ತೇವೆ, ಸೂರ್ಯನನ್ನ ಚಂದ್ರನನ್ನ ಸೇರಿಸಿದಾಗ ಸಿಗ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಒಂದು ಅಂಶ ಏನಿದೆ ನಾವು ಯೋಗ ಅಂತ ಕರಿತೇವೆ. ತಿಥಿಯನ್ನ ಕರೆಕ್ಟ್ ಅರ್ಧ ಮಾಡಿದರೆ ಕಾಣ್ತಕ್ಕಂಥದ್ದು ತಿಥ್ಯರ್ಧ, ಅದನ್ನು ಕರಣ ಅಂತ ಕರಿತೇವೆ. ಹಾಗಾಗಿ ನಾವು ಫಾಲೋ ಮಾಡುವಂತ ಪಂಚಾಂಗ ಏನಿದೆ, ತಿಥಿ ನಕ್ಷತ್ರ ಯೋಗ ವಾರ ಕರಣ, ಈ ಪಂಚಾಂಗಗಳು ಖಗೋಳಕ್ಕೆ ಸಂಬಂಧಪಟ್ಟವು. ಅದು ಡೈರೆಕ್ಟ್ ಅದಕ್ಕೂ ಆಕಾಶಕ್ಕೂ ಸಂಬಂಧ. ನಾವು ಮಾಡುವ ಇವತ್ತು ಭರಣಿ ಕೃತಿಕೆ ಮಾಡಬೇಡ ಅಂದ್ರೆ ಭರಣಿಯಲ್ಲಿ ಚಂದ್ರ ಇದ್ದಾನೆ, ನಾಳೆ ಕೃತಿಕೆಯಲ್ಲಿ ಚಂದ್ರ ಇರ್ತಾನೆ, ಶುಭ ಕಾರ್ಯ ಮಾಡಬೇಡ, ಅಮಾವಾಸ್ಯೆಯಲ್ಲಿ ಮಾಡಬೇಡ ಶುಭ ಕಾರ್ಯ, ಚಂದ್ರನಿಗೆ ಬಲ ಇಲ್ಲ ಅಂತ ಕಾಲದಲ್ಲಿ ಮಾಡಬೇಡ. ಇದು ನಾವು ಮಾಡುವಂತ ಆಚರಣೆ ಖಗೋಳಕ್ಕೆ ಸಂಬಂಧಪಟ್ಟಂತ ಆಚರಣೆ. ಇನ್ನು ಭಾನುವಾರದಿಂದ ಯಾಕೆ ಇವತ್ತು ಶುರುವಾಗ್ತಾ ಉಂಟು ನಮ್ದು ವಾರಚಕ್ರ? ಸೋಮವಾರದಿಂದ ಶುರುವಾಗ್ಬೋದಲ್ಲ ಹೇಳಿದ್ರೆ ಇಲ್ಲ, ಭಾನುವಾರದಿಂದ ಶುರುವಾಗ್ಬೇಕು. ಯಾಕಂದ್ರೆ ಸೃಷ್ಟಿ ಮಾಡಿದ್ದು ಬ್ರಹ್ಮ ಆದಿತ್ಯವಾರ ಅಂತೆ, ಅವನು ಸೃಷ್ಟಿ ಮಾಡಿ ವ್ಯವಸ್ಥೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಬ್ರಹ್ಮ ಭಾನುವಾರ ಅಂತ. ಹಾಗಾಗಿ ಸಂಡೆಯಿಂದ ಸ್ಟಾರ್ಟ್ ಮಾಡಿ ಅಂದ್ರು. ಸಂಡೇ ಆದ್ಮೇಲೆ ಮಂಡೇ ಯಾಕೆ ಬರುತ್ತೆ ಸ್ವಾಮಿ? ಮಂಡೇ ಆದ್ಮೇಲೆ ಟ್ಯೂಸ್ಡೇ ಯಾಕೆ ಬರುತ್ತೆ? ಟ್ಯೂಸ್ಡೇ ಆದ್ಮೇಲೆ ವೆಡ್ನೆಸ್ಡೇ ಯಾಕೆ ಬರುತ್ತೆ? ಇದಕ್ಕೇನು ಆಧಾರ ಕೇಳಿದ್ರೆ ಹೋರಾಚಕ್ರ ಅಂತಿದೆ. ಪ್ರತಿ ಒಂದೊಂದು ಗಂಟೆಗೆ ಒಂದೊಂದು ಹೋರೆ ಅಂತ ಒಂದು ಅಹೋರಾತ್ರ ಶಬ್ದದಿಂದ ತೆಗೆದಾಗ ಹೋರ ಅಂತ ಉಳಿತದೆ. ಇದರಿಂದ ಹೊರೋಸ್ಕೋಪ್ ಅಂತೆಲ್ಲ ಹುಟ್ಟಿರೋದು ಆಂಗ್ಲ ಭಾಷೆ. ಹಾಗಾಗಿ ಇವತ್ತು ಭಾನುವಾರ, ನಾಳೆ ಸೋಮವಾರ. ಯಾಕಂದ್ರೆ ಈ ಭಾನುವಾರದಿಂದ ಒಂದೊಂದು ಗಂಟೆಗೆ ಒಂದೊಂದು ಕಾಲಹೋರೆ ಅಂತ ಹೋಗ್ತಾ ಇರ್ತದೆ. ಈ ಕಾಲಹೋರೆ ಕಕ್ಷಾಕ್ರಮದಂತೆ ನಡೀತಾ ಇರ್ತದೆ. ಹಾಗೆ ಕಕ್ಷಾಕ್ರಮ ವಿಚ್ಚುಕ್ರ ಕ್ಷಿತಿ ಭೌಮ ಜೀವ ಶನಯೋ ದೀರ್ಘೇಶು ವೃತ್ತೇಶು, ದೀರ್ಘ ವೃತ್ತದಲ್ಲಿ ಅಂತ್ಯದಲ್ಲಿ ಶನಿ ಇದ್ದಾನೆ. ವಿಚ್ಚುಕ್ರ ಕ್ಷಿತಿ ಭೌಮ ಜೀವ ಶನಯ ಅಂತೇನು ಕಕ್ಷಾಕ್ರಮ, ಈ ಕಕ್ಷೆಯಲ್ಲಿ ಇವರಿದ್ದಾರೆ. ಆ ಕಕ್ಷೆಯಂತೆ ಒಂದೊಂದು ಗಂಟೆಗೆ ಒಂದೊಂದು ಕಾಲಹೋರೆ ಬರುತ್ತೆ. 25ನೇ ಕಾಲಹೋರೆ 24 ಗಂಟೆಗೆ 24 ಕಾಲಹೋರೆ ಕಳೀತೆ. 25ನೇ ಗಂಟೆಗೆ ಚಂದ್ರ ಕಾಲಹೋರೆ ಬರುತ್ತೆ. ಸೊ ನಾಳೆ ಸೋಮವಾರ. ನಾಡಿದ್ದು ಸೂರ್ಯೋದಯಕ್ಕೆ 25ನೇ ಕಾಲಹೋರೆ ಮಂಗಳದ್ದು ಬರುತ್ತೆ. ಸೊ ಅದು ಮಂಗಳವಾರ. ಆಚೆ ನಾಡಿದ್ದು 25ನೇ ಕಾಲಹೋರೆ ಬುಧನದ್ದು ಬರುತ್ತೆ. ಸೊ ಬುಧವಾರ. ಹಾಗಾಗಿ ಭಾನುವಾರ ಆದ್ಕೊಂಡು ಸೋಮವಾರ, ಸೋಮವಾರ ಆದ್ಕೊಂಡು ಮಂಗಳವಾರ, ಮಂಗಳವಾರ ಆದ್ಕೊಂಡು ಬುಧವಾರ ಬರುತ್ತೆ. ನಾವು ಆಚರಿಸುವ ಪಂಚಾಂಗಗಳು 5 ಅಂಗಗಳು ಡೈರೆಕ್ಟ್ ರಿಲೇಟೆಡ್ ಟು ಖಗೋಳ. ಆದ್ರೆ ಇವರು ನಾವು ಈಗ ಏನು ಆಂಗ್ಲಮಾನ ಪದ್ಧತಿ ಮಿಡ್ ನೈಟ್ ಡೇಟ್ ಚೇಂಜ್ ಆಗ್ತದೆ, ಇದಕ್ಕೇನು ಆಧಾರ ಇಲ್ಲ. ಸೂರ್ಯ ಹುಟ್ಟಿದಾಗ ನಮ್ದು ಇನ್ನೊಂದು ಹೊಸ ದಿವಸ ಸ್ಟಾರ್ಟ್ ಆಗ್ತದೆ, ಇದಕ್ಕೆ ಆಧಾರ ಉಂಟು. ಮಧ್ಯರಾತ್ರಿ ಡೇಟ್ ಚೇಂಜ್ ಆಗ್ತದೆ ಅನ್ನೋದಕ್ಕೆ ಆಧಾರ ಇಲ್ಲ. ಜನವರಿಯಲ್ಲಿಕ್ಕೆ ಆಧಾರ ಇಲ್ಲ. ನಮ್ದೀಗ ಪೌಷ ಮಾಸ. ಯಾಕೆ ಪೌಷ ಮಾಸ? ಯಾವ ಮಾಸದ ಹುಣ್ಣಿಮೆಯಲ್ಲಿ ಪುಷ್ಯ ನಕ್ಷತ್ರ ಬರ್ತದೋ ಅದನ್ನು ಪೌಷ ಮಾಸ ಅಂತ ಕರಿತೇವೆ. ಹಂಚೈಸಿ ಅನ್ನತ್ತೇವೆ ನಾವು ಧನುರ್ಮಾಸ. ಯಾಕೆ ಹಂಚೈಸಿ? ರವಿ ಇವತ್ತು ಧನುವಿನಲ್ಲಿ ಇರುವುದರಿಂದ ಇದು ಧನುರ್ಮಾಸ ಸೌರಮಾನ ರೀತ್ಯ. ಹಾಗಾಗಿ ನಾವು ಹಂಚೈಸಿ ಅಂದ್ರೆ ಇದು ಆಷಾಢಿ, ಇದು ಹಂಚೈಸಿ, ಇದು ಕೋಡಿ ಅಂತ ಹಿಂದಿನವ್ರು ಹೇಳ್ತಿದ್ರಲ್ಲ, ಅದು ಪರಿಪೂರ್ಣ ಶಾಸ್ತ್ರೀಯ. ಹಿಂದಿನವರಿಗೆ ಅಂತ ಗೊತ್ತಿರ್ಲಿಲ್ಲಲ್ಲ. ಇದು ಹಂಚೈಸಿ ತಿಂಗಳ ಮಕ್ಕಳೇ ಅಂದ್ರೆ ಅದು ಕರೆಕ್ಟ್. ಅವ್ರು ಹೇಳಿದ್ ಕರೆಕ್ಟ್. ಧನುರ್ಮಾಸ ಸರಿ, ಸೂರ್ಯ ಧನುವಲ್ಲಿದ್ದಾನೆ, ನಮ್ಗಿದು ಧನುರ್ಮಾಸ. ಜನವರಿ ಅನ್ಲಿಕ್ಕೆ ಆಧಾರ ಏನುಂಟು? ಏನಿಲ್ಲ. ಅವ ಗ್ರೆಗೋರಿಯನ್ ಹೇಳಿದ್ದಾನೆ ಇದು ಜನವರಿ ಅಂತ, ನಾವು ಒಪ್ಪಿದ್ದೇವೆ. ಇದು ಕೆಲವು ತಿಂಗಳು 30, ಕೆಲವು ತಿಂಗಳು 31. ಇದಕ್ಕೆ ಆಧಾರ ಇಲ್ಲ. ಫೆಬ್ರವರಿ ಕೆಲವು ಸಲ 28, ಕೆಲವು ಸಲ 27. ಯಾವುದಕ್ಕೂ ಖಗೋಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಅದನ್ನು ಪಾಲಿಸುವವರು ಇವತ್ತು ಭಯಂಕರ ತಿಳಿದವರು. ಪಂಚಾಂಗ ಎಲ್ಲ ಕಣ್ಕಂಡ್ ಕೂತ್ಕೊಂಡು ಆಚರಿಸುವವರು ಇವರಿಗೆ ಅಂತ, ಇವ್ರ ಹಳಿ ಕಾಲದವ್ರು ಇವರಿಗೆ ಅಂತ ಗೊತ್ತಿಲ್ಲ ಅಂತ ಈ ಕಾಲದ ಪ್ರಕಾರ. ಹಂಗಾಗಿ ನೀವು ಗೂಗಲ್ ಅಲ್ಲಿ ಒಂದು ಸರ್ಚ್ ಕೊಟ್ಟು ಕಾಣಿ, 2000 BC, 2000 ವರ್ಷದ ಹಿಂದೆ ಏನಿತ್ತು ಅಂತ. 2000 ವರ್ಷದ ಹಿಂದೆ ನಮ್ಮಲ್ಲಿ ಏನಿತ್ತು ನೋಡಿ, ಫಸ್ಟ್ ಸರ್ಚ್ ಕೊಟ್ಟು ನೋಡಿ. ನಮ್ಮಲ್ಲೆಲ್ಲ ವಿಶ್ವವಿದ್ಯಾನಿಲಯ, ನಳಂದ, ತಕ್ಷಶಿಲೆ, 16 ದೊಡ್ಡ ದೊಡ್ಡ ಯೂನಿವರ್ಸಿಟಿ ನಮ್ಮಲ್ಲಿತ್ತು. ವೇದವಿದ್ಯೆ ಆಗ್ತಿತ್ತು. 16 ಸಂಸ್ಕಾರ ನಮ್ಮಲ್ಲಿತ್ತು. ಎಲ್ಲವೂ ಇತ್ತು ನಮ್ಮಲ್ಲಿ. ಪಾಠ ಹೇಳಿಸ್ಕೊಡ್ಲಿಕ್ಕೋಸ್ಕರ ಈಗ ನಾವೆಲ್ಲ MS ಮಾಡೋಕ್ಕೆಲ್ಲ ಹೋತ್ರಲ್ಲ ಜರ್ಮನಿ, ಅಮೇರಿಕ. ಹಾಗೆ ನಮ್ಮಲ್ಲಿ ಬರ್ತಿದ್ರಲ್ಲ ವಿಶೇಷವಾಗಿ ಕಲೀಲಿಕ್ಕೆ. ಅದೇ ನೀವು 2000 BC ಯುರೋಪ್ ಕಂಟ್ರಿ ಅಂತ ಕೊಟ್ಟು ನೋಡಿ. ಯುರೋಪ್ ಕಂಟ್ರಿಯಲ್ಲಿ 2000 ವರ್ಷದ ಹಿಂದೆ ಏನಿದೆ ಅಂತ. 2000 ವರ್ಷದ ಹಿಂದೆ ಯುರೋಪ್ ಕಂಟ್ರಿಯಲ್ಲಿ ಎಲ್ಲ ಗುಡ್ಡಗಾಡು, ಹೈವರ್ಡ್ ಇರಲಿಲ್ಲ, ಕೇಂಬ್ರಿಡ್ಜ್ ಯಾವ ಯೂನಿವರ್ಸಿಟಿ ಇರಲಿಲ್ಲ, ಎಲ್ಲ ಗುಡ್ಡಗಾಡು, ಹಾಕೊಳ್ಳಿಕ್ಕೆ ಬಟ್ಟೆಯೂ ಇರಲಿಲ್ಲ ಅಂತ ಸ್ಥಿತಿಯಲ್ಲಿ ಇದ್ರು ಅಂತ. ಹಾಗಾಗಿ ಜೀವನ ಧರ್ಮವನ್ನು ಹೇಳಿಕೊಟ್ಟವ ಯಾರಿವತ್ತು? ಮನು.
ಇವತ್ತೆಲ್ಲ ಹೇಳ್ತಾರೆ ಮನುವಾದಿಗಳು ಮನುವಾದಿಗಳು, ಮನು ಹೇಳ್ದಂಗ ಮಾಡ್ತಾರೆ. ಮನುವಿನಿಂದ ಮಾನವ ಶಬ್ದ ಹುಟ್ಟಿರೋದು, ಹ್ಯೂಮನ್. ಮನು ಮಾನವ, ಹ್ಯೂಮನ್. ಮನು ಮಾನವ ಧರ್ಮವನ್ನು ಹೇಳಿಕೊಟ್ಟವ, ಬದುಕುದು ಹೆಂಗಂತ ಹೇಳಿಕೊಟ್ಟ. ಅವರಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಬೇಕಂತ ಗೊತ್ತಿಲ್ಲದವರಿಗೆ ಮನು ಹೇಳಿಕೊಟ್ಟ, ಹೀಗೆ ಬದುಕಬೇಕು ಸ್ವಾಮಿ, ಹೀಗಿರಬೇಕು ನೀವು ಅಂತ ಮನುವಿನ ವಂಶಸ್ಥರು ನಾವು ಮಾನವರು. ಹಾಗೆ ಮನುವಾದಿಗಳು ಮನುಸ್ಮೃತಿಯಲ್ಲಿ ಜಾತಿ ಹೇಳಿದ್ದಾರೆ, ಮತ್ತೊಂದು ಹೇಳಿದ್ದಾರೆ, ಎಲ್ಲಿದೋ ಒಂದು ಲೈನ್ ತಕೊಳ್ಳುವುದು. ಇವತ್ತೆಲ್ಲ ಭಾಷಣದಲ್ಲಿ ಹೇಳ್ತಾರಲ್ಲ, ಮನುವಿಗೆ ಬಾಯಿ ಬಂದಂಗೆ ಬೈತಾರಲ್ಲ. ಹಾಗಾಗಿ ನಾವೆಲ್ಲ ಮನುವಾದಿಗಳೇ, ಮನುವಿನಿಂದ ಹುಟ್ಟಿದವರೇ, ಮನುವ ವಂಶಸ್ಥರೇ, ಮಾನವರೇ, ಇದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಈಗಿನ ಈ 1000 ವರ್ಷ ನಮ್ದು ಹಾಳಾಯ್ತು. 800 ವರ್ಷದ ಮೊಘಲರ ಗುಲಾಮಗಿರಿಯಲ್ಲಿ, 200 ವರ್ಷದ ಬ್ರಿಟಿಷರ ಗುಲಾಮಗಿರಿಯಲ್ಲಿ 1000 ವರ್ಷ ಈ ಜ್ಞಾನ ಪರಂಪರೆ ಅನ್ನುವಂಥದ್ದು ನಾ ಹೇಳಿದ್ನಲ್ಲ. ಇವತ್ತು ಇಡೀ ಭಾರತ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜ್ಞಾನಗಳ ಮೂಲ ಸ್ರೋತಸ್ಸು ಪರಮಾಣು, ಧಾತು, ರಸ, ಖಗೋಳೀಯ ವಿಷಯ. ಇವರೇ ನಾಸಾದವರೇ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಯಾವ ಗ್ರಹಣ ಮಾಡ್ಲಿಕ್ಕೆ ಇವತ್ತವರು ಗ್ರಹಣವನ್ನ ನಾವು ಪಂಚಾಂಗ ಹೇಳಿದ್ಮೇಲೆ ಅವರು ಹೇಳ್ತಾರೆ, ಇಂಥ ದೇಶದಲ್ಲಿ ಇಂಥ ಟೈಮಿಗೆ ಗ್ರಹಣ ಆಗುತ್ತೆ ಅಂತ ಅವ್ರ ಲೆಕ್ಕದ ಪ್ರಕಾರ ಹೇಳಿದ್ದಾರೆ. ಆ ಲೆಕ್ಕದ ಪ್ರಕಾರ ಅವರು ಗ್ರಹಣವನ್ನು ಹೇಗೆ ಮಾಡ್ಲಿಕ್ಕೆ ಕಲ್ತರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಭಾರತೀಯ ಗಣಿತ ಶಾಸ್ತ್ರದಿಂದ ನಾವು ಫಾರ್ಮುಲಾವನ್ನು ತಗೊಂಡಿದ್ದೇವೆ. ಗ್ರಹಣವನ್ನು ಹೇಗೆ ಮಾಡಬೇಕು, ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾರೆ ಅಂತ ಗುರುತಿಸಬೇಕು ಅನ್ನೋದನ್ನ ನಾವು ಭಾರತೀಯ ಗಣಿತ ಪದ್ಧತಿಯಿಂದ ತಗೊಂಡಿದ್ದೇವೆ ಅಂತ ಹೇಳ್ತಾರೆ. ಇವರಿಗೆ ಗುರು ಇದ್ದಾನೆ ಅಂತ ಗೊತ್ತಾಗುತ್ತೆ ಮೊನ್ನೆ 200 ವರ್ಷದ ಹಿಂದೆ. ಗುರು ಅಂತ ಒಬ್ಬ ಗ್ರಹ ಇದ್ದಾನೆ ಅಂತ ಇವರಿಗೆ ಗೊತ್ತಾಯ್ತು. ನಾವು ಕುಂಭಮೇಳ ಪ್ರತಿ 12 ವರ್ಷಕ್ಕೆ ಒಂದ್ಸಲ ಗುರು ಒಂದು ಚಕ್ರ ತಿರುಗಿದ ಕೂಡಲೇ 1 ವರ್ಷಕ್ಕೆ 1 ರಾಶಿಗೆ ಅಂದಾಜ್ ಹೋಗ್ತಾನೆ, ಎವರೇಜ್ ಹೋಗ್ತಾನೆ ಗುರು. ಅಂತದ್ 12 ಆದ ಕೂಡಲೇ ಒಂದು ಕುಂಭಮೇಳ, ಅಂತದ್ 12ರ 12 144 ವರ್ಷ ಆದ ಕೂಡ ಮಹಾಕುಂಭಮೇಳ. ಏನ್ ಕಳೆದ ವರ್ಷ ಆಯ್ತು 65 ಕೋಟಿ ಜನ ಸ್ನಾನ ಮಾಡಿ ಬಂದ್ರಲ್ಲ, ಅಂತ ಒಂದು ಮಹಾಕುಂಭಮೇಳ. ಈ ಗುರುವಿನ ಗತಿಯನ್ನು ಇಟ್ಕೊಂಡು ವರ್ಷಕ್ಕೆ 1 ರಾಶಿಗೆ ಹೋಗ್ತಾನೆ. ಅಂತದ್ದು ಒಂದು ಸರ್ಕಲ್ ತಿರುಗಿ ಕೂತು ನಾವು ಕುಂಭಮೇಳ ಮಾಡಬೇಕು ಅನ್ನುವ ಜ್ಞಾನ 1000 ವರ್ಷದ ಹಿಂದಿತ್ತಂತ ಆಯ್ತು. ಯಾಕಂದ್ರೆ ಕುಂಭಮೇಳದ ಇತಿಹಾಸ ಇವತ್ತು ನಿನ್ನೆದಲ್ಲ, 1000 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಆ ಕಾಲದಿಂದಲೂ ಕೂಡ ಗುರು ಅಂತ ಒಬ್ಬ ಗ್ರಹ ಇದ್ದ, ಅವನಿಗೊಂದು ಗತಿ ಇತ್ತು. ಆ ಗತಿಯ ಮೇಲೆ ನಾವು ಕುಂಭಮೇಳ ಮಾಡಬೇಕು ಅನ್ನುವ ಜ್ಞಾನ ಅವರಿಗಿತ್ತು. ಇವರಿಗೆ 100-200 ವರ್ಷದ ಹಿಂದೆ ಗುರು ಅಂತ ಒಬ್ಬ ಗ್ರಹ ಇದ್ದ ಅಂತ ಗೊತ್ತಾಗ್ತದೆ ಅವರಿಗೆ 200 ವರ್ಷದ ಹಿಂದೆ. ಹಾಗಾಗಿ ನಾಸಾದವರು ಒಪ್ಕೊಂಡಿದ್ದಾರೆ ಅದನ್ನು. ಮುಕ್ತ ಕಂಠದಲ್ಲಿ ನಾವು ವಿ ಹ್ಯಾವ್ ಟೇಕನ್ ದ ಫಾರ್ಮುಲಾ. ಆ ಫಾರ್ಮುಲಾವನ್ನು ನಾವು ಭಾರತೀಯ ಗಣಿತ ಶಾಸ್ತ್ರದಿಂದ ತಗೊಂಡಿದ್ದೇವೆ. ವಿಶೇಷವಾಗಿ ಸಿದ್ಧಾಂತ ಶಿರೋಮಣಿಯಿಂದ ತಗೊಂಡಿದ್ದೇವೆ ಅಂತ ಹೇಳ್ತಾರೆ. ಭಾಸ್ಕರಾಚಾರ್ಯ ಪ್ರಣೀತವಾದಂತಹ ಸಿದ್ಧಾಂತ ಶಿರೋಮಣಿಯಿಂದ ಗ್ರಹಣದ ಫಾರ್ಮುಲಾವನ್ನು, ಪ್ರತಿ ಗ್ರಹಗಳು ಎಲ್ಲೆಲ್ಲಿದ್ದಾರೆ ಅಂತ ಹುಡುಕುದು, ಗ್ರಹ ಸ್ಫುಟ ಅಂತ ಹೇಳ್ತೇವೆ, ಅದರ ಫಾರ್ಮುಲಾವನ್ನು ನಾವು ಸಿದ್ಧಾಂತ ಶಿರೋಮಣಿಯಿಂದ ತಗೊಂಡಿದ್ದೇವೆ ಅಂತ ಒಪ್ಪಿಕೊಳ್ಳುತ್ತಾರೆ. ಸರಿ, ರಾಮ ಕಾಲ್ಪನಿಕ ಅಂತ ಹೇಳುವವರು ನಾಸಾದವರೇ ಉತ್ತರ ಕೊಟ್ಟಿದ್ದಾರೆ. ಈಗ ರವಿ ಮೇಷದಲ್ಲಿದ್ದ, ಚಂದ್ರ ಕರ್ಕಾಟಕದಲ್ಲಿದ್ದ, ಗುರು ಕರ್ಕಾಟಕದಲ್ಲಿದ್ದ, ತುಲಾದಲ್ಲಿ ಶನಿ ಇದ್ದ. ಇದೊಂದು ರಾಮನ ಜನ್ಮ ಕುಂಡ್ಲಿ ಉಂಟಲ್ಲ ಇವತ್ತು ನಮ್ಮ ಹತ್ರ, ಪುಷ್ಯ ನಕ್ಷತ್ರ ಅಂತ ಏನ್ ಹೇಳ್ತೇವೆ. ಆ ರಾಮನ ಜನ್ಮ ಕುಂಡಲಿ ಅಂತ ಏನ್ ಹೇಳ್ತೇವೆ, ಚಂದ್ರ ಗುರು ಕರ್ಕಾಟಕದಲ್ಲಿ, ಮೇಷದಲ್ಲಿ ರವಿ, ಮೀನದಲ್ಲಿ ಬುಧ ಶುಕ್ರ, ತುಲಾದಲ್ಲಿ ಶನಿ, ಮಕರದಲ್ಲಿ ಕುಜ. ಈ ಗ್ರಹ ಸ್ಥಿತಿ ಉಚ್ಚಸ್ಥೆ ಗ್ರಹ ಪಂಚಕೆ ನವಮೆ ಸೇಂದವು ಗುರು ಚಂಪು ರಾಮಾಯಣದಲ್ಲಿ ಏನು ಹೇಳ್ತಾರೆ. ಈ ನವಗ್ರಹಗಳು ಇಂತಿಂತ ಸ್ಥಿತಿಯಲ್ಲಿ ಯಾವಾಗ ಇದ್ದಿದ್ರು ಅಂತ ಅವ್ರು ನಾಸಾದವರು ಕೊಟ್ರೆ, ಎಕ್ಸಾಕ್ಟ್ 8100 ವರ್ಷದ ಹಿಂದೆ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಮೇಷದ ರವಿ ಇದ್ದಂತ ಕಾಲಘಟ್ಟ, ಎಕ್ಸಾಕ್ಟ್ ಆ ವರ್ಷವನ್ನ ಅದು ಅವರದ್ದೊಂದು ಸಾಫ್ಟ್ವೇರ್ ತೋರಿಸ್ತದೆ. ಈಗ ರಾಮ ಕಾಲ್ಪನಿಕ ಅಲ್ಲ, ರಾಮನ್ ಜಾತಕ ಸತ್ಯ ಅಂತ ಅಂದ್ರೆ ರಾಮ ಕಾಲ್ಪನಿಕ ಅಲ್ಲ. ಇನ್ನು ಹನುಮಂತನದ್ದು ಚಿತ್ರಾಮಾಸ, ಹುಣ್ಣಿಮೆ, ಚಿತ್ರಾ ನಕ್ಷತ್ರ ಅಂತ ಕೊಟ್ರೆ, ಆ ಗ್ರಹ ಸ್ಥಿತಿ ಪ್ರಕಾರ ಕೊಟ್ರೆ ಅದು ಹನುಮಂತನ ಜನ್ಮ, ಹನುಮತ್ ಜನ್ಮ ಅಂತ ಏನ್ ಹೇಳ್ತೇವೆ, ಆ ಹನುಮತ್ ಜನ್ಮವನ್ನು ಅದು ಆ ಸಾಫ್ಟ್ವೇರ್ ನಮಗೆ ಕೊಡ್ತದೆ ಅಂತ ಅರ್ಥ. ಹಾಗಾಗಿ ರಾಮನೂ ಕಾಲ್ಪನಿಕ ಅಲ್ಲ, ಜಾತಕವೇ ಇವತ್ತು ನಮ್ಮ ಹತ್ರ ಉಂಟು ರಾಮನದ್ದು. ಈಗ ಹೇಳ್ಬೋದು, ಈಗ ಇಲ್ಲಿಗೆ 7:10 ಅಂತ ಹೇಳಿ ಆದರೆ ಸೌದಿಯಲ್ಲಿ ಬೇರೆ ಟೈಮ್ ಅಂತ ಹೇಳ್ಬೋದು, ನೀವು ಅಮೆರಿಕಲ್ಲಿ ಇನ್ನೊಂದು ಟೈಮ್ ಅಂತ ಹೇಳ್ಬೋದು. ಅದು ಗ್ರಹಸ್ಥಿತಿ ಹಾಗಲ್ಲ. ಗ್ರಹಸ್ಥಿತಿ ಅನ್ನೋದು ಅಂತಂದ್ರೆ ಇಡೀ ಪ್ರಪಂಚದ ವ್ಯವಸ್ಥೆ. ಈಗ ಧನುವನಲ್ಲಿ ರವಿ ಇದ್ದಾನೆ, ಅಮೆರಿಕದವರಿಗೂ ಧನುವಲ್ಲೇ ರವಿ ಇದ್ದಾನೆ, ಚೇಂಜಸ್ ಏನಿಲ್ಲ ಅದರಲ್ಲಿ. ಗುರು ಮಿಥುನದಲ್ಲಿದ್ದಾನೆ, ಅಮೆರಿಕ ಲಂಡನ್ನವರಿಗೂ ಗುರು ಮಿಥುನದಲ್ಲೇ ಇದ್ದಾನೆ. ಇದು ಗ್ರಹಸ್ಥಿತಿ ಅಂತ ಹೇಳ್ತೇವೆ. ಈ ಗ್ರಹಸ್ಥಿತಿ ಇಂತಹ ಗ್ರಹಗಳು ಇಂತಿಂತ ಕಡೆಯಲ್ಲಿ ಇದ್ದಾಗ ಯಾವಾಗ
ಹುಟ್ಟಿದ್ದಾನೆ. ಇಂಥದ್ದೊಂದು ಗ್ರಹ ಸ್ಥಿತಿ ಯಾವಾಗ ಅಂತ ಹೇಳಿದ್ರೆ ನಾವು ಹೇಳುವ ಆ ಸಂವತ್ಸರ ರಾಮನ ಜಾತಕ ಏನು ಹೇಳ್ತೇವೆ ಆ ಸಂವತ್ಸರದ ಆ ಮಾಸದ ಆ ತಿಥಿಯ ಆ ನಕ್ಷತ್ರವನ್ನು ಆ ಸಾಫ್ಟ್ವೇರ್ ಕೊಡ್ತದೆ ಅಂತ ಅರ್ಥ. ರಾಮನದ್ದು ಹನುಮಂತನದ್ದು ವಿಶೇಷವಾಗಿ ಅವರು ಪರೀಕ್ಷೆ ಮಾಡಿದ್ದಾರೆ. ಯಾಕಂದ್ರೆ ಆ ಕೃತಿಗಳಲ್ಲೆಲ್ಲ ಬರುತ್ತೆ ರಾಮ ಯಾವತ್ತು ಹುಟ್ಟಿದ, ಚಂಪೂ ರಾಮಾಯಣದಲ್ಲಿ ರಾಮ ಯಾವತ್ತು ಹುಟ್ಟಿದ ಅಂತ ಬರುತ್ತೆ, ಹನುಮಂತ ಯಾವತ್ತು ಹುಟ್ಟಿದ ಅಂತ ಹೇಳಿ ಹನುಮತ್ ಜಯಂತಿ ಅಂತ ನಾವು ಚಿತ್ರ ಪೂರ್ಣಿಮೆಗೆ ಆಚರಿಸ್ತೇವೆ, ಅದು ಕೂಡ ಒಂದು ಪುರಾಣದಲ್ಲಿ ಬರುತ್ತೆ. ಇವೆರಡನ್ನು ಅವ್ರು ಹಾಕಿ ನೋಡಿದ್ದಾರೆ. ಹಾಗೆ ನೀವು ಯಾರ್ಯಾರ ಜಾತಕ ಯಾರ್ಯಾರದ್ದು ನೀವು ಇಂತಿಂತ ಗ್ರಹ ಸ್ಥಿತಿ ಅಂತ ಆ ಸಾಫ್ಟ್ವೇರ್ಗೆ ಕೊಟ್ಟರು ಅದು ಎಷ್ಟು ಸಾವಿರ ವರ್ಷ ಹಿಂದೆ ಹುಟ್ಟಿದ್ದಿದ್ರು ಅದು ಅದನ್ನ ತೋರಿಸ್ತದೆ ಅಂತ ಅರ್ಥ. ಹಾಗಾಗಿ ನಾಸಾದವರ ಯಾವ ಖಗೋಳೀಯವಾಗಿ ಇವತ್ತೆಷ್ಟು ಬೆಳೆದು ನಿಂತಿದ್ದಾರೆ ಅವರ ಆ ಮೂಲ ಸೂತ್ರ ಇರುವಂತಹದ್ದು ಭಾರತೀಯ ಗಣಿತಶಾಸ್ತ್ರದಲ್ಲಿ. ಇದು ಯಾವುದನ್ನು ನಾವು ಮುಂದಿನ ತಲೆಮಾರಿಗೆ ಹೇಳಿಕೊಡುವುದಿಲ್ಲ. ಯಾಕಂದ್ರೆ ನಮ್ದು ಧರ್ಮನಿರಪೇಕ್ಷ ರಾಷ್ಟ್ರ, ಹಾಗಾಗಿ ಎಲ್ಲಾ ಧರ್ಮವೂ ನಮ್ಮದು ಸಮಾನ. ಈ ಸಮಸ್ಯೆಯಿಂದಾಗಿ ನಾವು ಮುಂದಿನ ತಲೆಮಾರಿಗೆ ಇದು ಹೀಗೆ ಅಂತ ನಾವು ಹೇಳಿಕೊಡುವುದಿಲ್ಲ. ನಾವು ಮುಂದಿನ ತಲೆಮಾರಿಗೆ ಒಂದು ಮಾಡ್ತಾ ಇದ್ದೇವೆ. ಯಾವುದು ಇವತ್ತು ಮಾಯಾ ಜಿಂಕೆ ಅಂತ ಹೇಳಿ, ಅದು ಹೊರಗಡೆ ಹೋಗಿ ದುಡ್ಡು ಮಾಡಿ ಅಂತ. ಮಾಯಾ ಜಿಂಕೆ ಆಕ್ಚುಲಿ ಅದು ಇರಲೇ ಇಲ್ಲ. ಮಾಯಾ ಜಿಂಕೆ ಅಂದ್ರೆ ಏನಾಯ್ತು ಇಲ್ಲಿ ರಾಮಾಯಣದಲ್ಲಿ, ಸ್ವಲ್ಪ ಕಾಲ ಸೀತೆ ಎದುರು ಓಡಾಡ್ತು, ಕಡೆ ಹೋಯ್ತದು. ಸೀತೆ ಹೇಳಿದ್ಲು ಇಲ್ಲ ನಂಗೆ ಬೇಕೆ ಅಂತ. ಆಕ್ಚುಲಿ ಅದು ಇರಲೇ ಇಲ್ಲ. ಹಾಗೆ ನಾವು ನಮ್ಮ ಮುಂದಿನ ತಲೆಮಾರಿಗೆ ಹೊರಗಡೆ ಹೋಗಿ ದುಡ್ಡು ಮಾಡಿ ಅನ್ನುವಂಥ ಮಾಯಾ ಜಿಂಕೆಯನ್ನು ನಾವು ಇವತ್ತು ತೋರಿಸ್ತಾ ಇದ್ದೇವೆ, ಹೀಗೆ ಮಾಡಿ ಅಂತ. ಅದಕ್ಕೆ ಮೊನ್ನೆ ಒಬ್ಬರು ಹಿರಿಯವರು ಹೇಳ್ತಿದ್ರು, 60 ವರ್ಷ ಭಯಂಕರ ಕಷ್ಟಪಟ್ಟು ದುಡ್ದವ, 24 ಗಂಟೆಲಿ 20 ಗಂಟೆ ದುಡ್ದ. ಯಾಕಂದ್ರೆ 60 ವರ್ಷದ ಮೇಲೆ ಚೆನ್ನಾಗಿರ್ಬೇಕು ಅಂತ. 60 ವರ್ಷ ಅವ ನಿದ್ದೆ ಬಿಟ್ಟು 20 ಗಂಟೆ ದುಡಿದ ಪರಿಣಾಮ ಅವನಿಗೆಲ್ಲ ಕಾಯಿಲೆ ಬಂತು. 60 ವರ್ಷದಿಂದ ಅವ ಸಾಯೋವರೆಗೆ ಅವ ದುಡದಷ್ಟು ತೀರ್ಮಾನ ಆಯ್ತು ಅಂತ ಅರ್ಥ. 60 ವರ್ಷದ ಮೇಲೆ ಸುಖದಲ್ಲಿರ್ಕಂತ ಹೇಳಿ 60 ವರ್ಷದ ವ್ಯವಸ್ಥೆಯನ್ನು ನಾವು ಹಾಳು ಮಾಡಿಕೊಂಡು 60 ವರ್ಷದ ಮೇಲೆ ಆ ಸುಖ ಕಡೆಗೆ ಬರಲೇ ಇಲ್ಲ. ಅದು ಮಾಯಾ ಜಿಂಕೆ ಅಂತ ಅರ್ಥ. ಹಾಗೆ ನಾವು ಮುಂದಿನ ತಲೆಮಾರಿಗೆ ಅದನ್ನೇ ತಾನೇ ಹೇಳಿಕೊಡ್ತಿರೋದು, ಹೊರಗೆ ಹೋಗಿ ದುಡೀರಿ, ಮುಂದೆ ಸುಖದಲ್ಲಿರಬಹುದು ಅಂತ. ಮುಂದೆ ಸುಖದಲ್ಲಿರಬಹುದಂತ ಇವತ್ತಿನ ಸುಖ ಹಾಳು ಮಾಡುದು. ಅದನ್ನೇ ತಾನೇ ಅಲೆಕ್ಸಾಂಡರಿಗೆ ಒಬ್ಬ ಹೇಳಿದ್ದು. ಅಲೆಕ್ಸಾಂಡರ್ ಇಡೀ ದೇಶವನ್ನು ಗೆದ್ದ ಮೇಲೆ ಅವನಿಗೊಬ್ರು ಹೇಳಿದ್ರಂತೆ, ಇದೆಲ್ಲ ಗೆದ್ದಾಯ್ತಲ್ಲ, ಇನ್ನೊಂಚೂರು ಗೆಲ್ಲಿಕ್ ಬಾಕಿ ಉಂಟಲ್ಲ ನೀನು. ಅಲ್ಲೊಬ್ರು ಭಯಂಕರ ತತ್ವಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಮುಂದಕ್ಕೆ ಹೋಗಂದ್ರಂತೆ ಒಬ್ರು ಅವನ ಮಂತ್ರಿ. ಆಯ್ತಂತ ಇವ ಆ ತತ್ವಜ್ಞಾನಿಗಳ ಹತ್ರ ಹೋದ. ತತ್ವಜ್ಞಾನಿಗಳು ಒಂದು ಕೋಮಣ ಹಾಕೊಂಡು ಸೂರ್ಯನಿಗೆ ಆರಾಮ ಎದೆ ಕೊಟ್ಕೊಂಡು ಆರಾಮಾಗಿ ಮಲಗಿದ್ರು ಅವರು ಒಂದು ಮರಳು ರಾಶಿ ಮೇಲೆ. ನಾನು ಅಲೆಕ್ಸಾಂಡರ್ ಬಂದಿದ್ದೇನೆ ಅಂದ್ರಂತ. ಬರ್ಲಿ ನಂಗೆ ನೀ ಸ್ವಲ್ಪ ಬದಿಗೆ ಹೋಗಿ, ನಂಗೆ ಸೂರ್ಯನ ಬಿಸಿಲು ತಗೊಳ್ಬೇಕು ಅಂದ್ರಂತೆ. ಅದಕ್ಕೆ ಅಲ್ಲ, ನಾನು ಅಲೆಕ್ಸಾಂಡರ್ ದೇಶವನ್ನೇ ಗೆದ್ದವ, ನಿಮ್ಮನ್ನು ಮೀಟ್ ಆಗ್ಲಿಕ್ಕೆ ಹೇಳಿದ್ರು ಒಬ್ಬರು, ನೀವು ತತ್ವಜ್ಞಾನಿಗಳಂತೆ ಅಂತ. ಹೌದಾ, ಹಾ ಸರಿ. ನೀನು ದೇಶ ಎಲ್ಲ ಗೆದ್ದೆ, ಹೌದು, ಮುಂದೆ ಎಂತ ಮಾಡುದಂತ. ದೇಶ ಎಲ್ಲ ಗೆದ್ದು ನಾನು ಮುಂದೆ ಆರಾಮಾಗಿರ್ಬೇಕಂತ. ಹೌದಾ, ಆರಾಮಾಗಿರ್ಲಿಕ್ಕೆ ನೀ ದೇಶ ಎಲ್ಲ ಗೆದ್ದದ, ಹಾಗಾದ್ರೆ ಈಗಲೇ ಬಾ ನನ್ನೊಟ್ಟಿಗೆ ಬಾ, ನಾನು ಆರಾಮಾಗಿದ್ದೇನೆ, ಬಾ ನನ್ನೊಟ್ಟಿಗೆ ಅಂತ ಹೇಳಿದ್ನಂತ. ಆ ಒಂದು ಮಾತು ಅಲೆಕ್ಸಾಂಡರಿಗೆ ಭಯಂಕರ ಅವನಲ್ಲಿ ಬದಲಾವಣೆ ಬಂತು. ಕಡೆಗೆ ಅವನ ಶವ ಪೆಟ್ಟಿಗೆಯಲ್ಲಿ ಅವನು ಹಾಕುವಾಗ 2 ಕೈ ಹೊರಗೆ ಮಾಡಿ ಹಾಕಿ ಎಂದ ಅಂತವ. ಯಾಕಂದ್ರೆ ಇಡೀ ಪ್ರಪಂಚವನ್ನು ಗೆದ್ದ ಅಲೆಕ್ಸಾಂಡರ್ ಹೋಗುವಾಗ ಬರೀ ಕೈಯಲ್ಲಿ ಹೋದ ಅನ್ನೋದು ಜಗತ್ತಿಗೆ ಗೊತ್ತಾಗ್ಲಿ. ನಾನಂತೂ ತಪ್ಪಿ ಬಿದ್ದಾಯ್ತು, ನನ್ನ ಜೀವನ ನಾನು ಹಾಳು ಮಾಡ್ಕೊಂಡಾಯ್ತು, ಇಡೀ ಪ್ರಪಂಚ ಗೆಲ್ತೇನೆ ಅಂತ. ಹಾಗೆ ಉಳಿದವರು ಹೀಗಾಗೋದು ಬೇಡ ಅಂತ ನಾನು 2 ಕೈ, ಇವತ್ತು ಉಂಟ ಶವ ಪೆಟ್ಟಿಗೆಲ್ಲ, ಅದು ವಿತ್ ರೆಕಾರ್ಡ್ ಉಂಟದು, 2 ಕೈಯನ್ನ ಹೊರಗೆ ಮಾಡಿ ತನ್ನ ಶವ ಪೆಟ್ಟಿಗೆಯನ್ನ ಹೂಳಿ ಅಂತ ಅವ ಅಲೆಕ್ಸಾಂಡರ್ ಹೇಳಿ ಹೋದ ಅಂತೆ. ಹಾಗಾಗಿ ಇಂಥದ್ದೊಂದು ಮಾಯಾ ಜಿಂಕೆಯಿಂದ ನಾವು ನಮ್ಮ ಮುಂದಿನ ತಲೆಮಾರನ್ನು ನಾವಿವತ್ತು ಕಳಿಸ್ತಾ ಇದ್ದೇವೆ. ಭಾರತೀಯ ಸಂಸ್ಕೃತಿಯನ್ನ, ಮೌಲ್ಯವನ್ನ, ಸನಾತನ ಧರ್ಮದ ತತ್ವವನ್ನು ನಾವು ಮುಂದಿನ ತಲೆಮಾರಿಗೆ ಹೇಳ್ತಾ ಇಲ್ಲ. ಇದರ ಪರಿಣಾಮ ಮುಂದೆ ಗೊತ್ತಾಗ್ತದೆ. ಇದರ ಪರಿಣಾಮ ಮುಂದೆ ನಾಸ್ತಿಕತೆ, ಈಗ ಯಾವ ಪಕ್ಕದ ರಾಜ್ಯಗಳಲ್ಲೆಲ್ಲ ನಾವು ಕಾಣ್ತೇವಲ್ಲ ನಾಸ್ತಿಕತೆ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಕೇರಳದಲ್ಲಿ ಆ ನಾಸ್ತಿಕತೆ ಹಗೂರ ನಮ್ಮಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸನಾತನ ಧರ್ಮದ ಮೌಲ್ಯವನ್ನು ನಾವು ಹೇಳಿಕೊಡದೇ ಇದ್ರೆ ಮುಂದೊಂದು ಅಪಾಯ, ಅದು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಹೇಳ್ತಾ ಒಂದು ಮಹಾ ಕಾರ್ಯವನ್ನ ಎಲ್ಲರೂ ಸೇರಿ ಸಂಘಟಿತರಾಗಿ ಒಂದು ಮಹಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಾಳೆಯೂ 1000 ಜನ ಸೇರ್ಲಿಕ್ಕಿದ್ದೀರಿ. ಅವರು ಸಂಯೋಜಕರು ಕೊಟ್ಟಂತ ಸಮಯ ಒಂದು ಅರ್ಧ ಆದ್ರೂ ಆಯ್ತು. ನಮ್ಮ ಸಂವಿಧಾನ ಅದನ್ನೇ ಹೇಳೋದಲ್ಲ, ಅರ್ಧಾಧಿಕ್ಯ 3ನೇ 2 ಅಂತ ಹೇಳ್ತೇವಲ್ಲ. ಯಾರದ್ದು ಗೌರ್ಮೆಂಟ್ ಆಗ್ತದೆ? 100 ಸೀಟ್ ಇದ್ರೆ 51 ಸೀಟ್ ಗೆದ್ದವ್ರದ್ದು ಗೌರ್ಮೆಂಟ್ ಆಗ್ತದೆ ಅಂತ 3ನೇ 2. ಅದನ್ನ ನಮ್ಮ ಗಣಿತಶಾಸ್ತ್ರದಲ್ಲಿ ಅರ್ಧಾಧಿಕ್ಯ ಅಂತ ಹೇಳಿದ್ರು. 51 ಬಂದ್ರೆ 100 ಅಂತ ತಕೊಳ್ಳಿ, 51.6 ಬಂದ್ರೆ 52 ಅಂತ ತಕೊಳ್ಳಿ, ಅರ್ಧಾಧಿಕ್ಯ ಅಂತ ಹೇಳ್ತಾರೆ. ಹಾಗೆ ಅರ್ಧಾಧಿಕ್ಯ ಅವ್ರು ಕೊಟ್ಟ ಸಮಯದಲ್ಲಿ ಅರ್ಧಾಧಿಕ್ಯ ಆದದ್ರಿಂದ ಒಂದು ಬೇಕಾದಷ್ಟು ಕಾರ್ಯಗಳಾಗ್ಲಿಕ್ಕಿರುವುದರಿಂದ ವೇದನಾರಾಯಣ ಕಾರ್ಯ ಆಗ್ತಾ ಉಂಟು. ಈ ವೇದವನ್ನು ಹಾಳು ಮಾಡ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟರು. ಮ್ಯಾಕ್ಸ್ ಮುಲ್ಲರ್ ಅಂತ ಬಂದ,
ಅಂದ್ರೆ ವೇದ ಮೂಲ, ನಮ್ಮ ಸನಾತನ ಧರ್ಮವೇ ವೇದ ಮೂಲ. ಈ ವೇದವನ್ನು ಹಾಳು ಮಾಡಬೇಕನ್ನುವ ಪ್ರಯತ್ನ ಆ ಕಾಲದಿಂದ ಇತ್ತು, ಈ ಕಾಲದವರೆಗೂ ಇದೆ. ವೈದಿಕರಂತ ಹಳಿಯುವುದುಂಟು ನೋಡಿ. ಯಾವ ವೇದ ಇವತ್ತು ರಾಷ್ಟ್ರಂಧಾರಯತಾಂ ಧ್ರುವಂ, ಒಂದು ರಾಷ್ಟ್ರದ ಪರಿಕಲ್ಪನೆಯನ್ನು ಯಾವ ವೈದಿಕ ಧರ್ಮ ವೇದ ಕೊಡ್ತೋ, ಇವತ್ತು ಈ ವೇದ ಇವರಿಗೆ ಆಗುದಿಲ್ಲ. ಇವತ್ತೀಗಿನ ಜನರಿಗೆ ವೈದಿಕರು ಅಂತವರನ್ನು ಹಳಿಯುವಂತ ಪ್ರಯತ್ನವನ್ನು ಮಾಡ್ತಾರೆ. ವೈದಿಕರಂದ್ರೆ ರಾಷ್ಟ್ರವಾದಿಗಳಂತ. ಯಾಕೆ ದಿವಸವೂ ಹೇಳ್ತಾರೆ ರಾಷ್ಟ್ರಂಧಾರಯತಾಂ ಧ್ರುವಂ, ರಾಷ್ಟ್ರ ಸರಿ ಇರಲಿ ಅಂತ ದಿವಸ ಪ್ರಾರ್ಥನೆ ಮಾಡೋದು ವೈದಿಕರು. ಮಂಗಳಾರತಿ ಮಾಡುವಾಗ ಬರುವುದೇ ರಾಷ್ಟ್ರಾಶೀರ್ವಾದ. ಸೋಮೋವಾ ಏತಸ್ಯ ರಾಜ್ಯಮಾದತ್ತೆ, ರಾಜನಿಗೆ ಆಶೀರ್ವಾದ ಮಾಡೋದು. ಯಾವನೇ ಇರಲಿ ಅವ ರಾಜ, ನಮಗೇನು ಸಂಬಂಧ ಇಲ್ಲ, ಅವ ಚೆನ್ನಾಗಿರ್ಲಿ. ರಾಷ್ಟ್ರ ಸರಿ ಇದ್ರೆ ನಾವು ಸರಿ ಇರ್ತೇವೆ. ಈಗ ಹೊರಗಡೆ ನೋಡ್ತಾ ಇರ್ತೇವೆ, ಬ್ಯಾಂಕಲ್ಲಿ 2 ಕೋಟಿ ಇದ್ರೆ ಏನ್ ಪ್ರಯೋಜನ? ರಾಷ್ಟ್ರವೇ ಸರಿ ಇಲ್ಲ ಸ್ವಾಮಿ, ಝೆಡ್ ಮತ್ತೊಂದು ಇನ್ನೊಂದೆಲ್ಲ ಆಗ್ತದೆ. ರಾಷ್ಟ್ರವೇ ಹೋಯ್ತಂತಾದ್ರೆ ನಾವು ಇಲ್ಲಿ ಅಕೌಂಟ್ ಮಾಡೋದಂತ ಉಂಟು. ಹಾಗಾಗಿ ನಮಗೂ ಹಿಂದಿನವರಿಗೆ ಗೊತ್ತಿತ್ತು ಮೊದಲು ರಾಷ್ಟ್ರ ಸರಿ ಇರಬೇಕಂತ. ಒಬ್ಬ ಬಾಲಿವುಡ್ ನಟ ಮೊನ್ನೆ ಹೇಳ್ತಿದ್ದೆ ನೋಡಿ, ಬ್ರಿಟಿಷರು ಬರುವವರೆಗೂ ಭಾರತಕ್ಕೊಂದು ರಾಷ್ಟ್ರ ಅಂತೆ ಒಂದು ಪರಿಕಲ್ಪನೆ ಇರಲಿಲ್ಲ ಅಂತ ಒಬ್ಬ ಮೊನ್ನೆ ಹೇಳಿದ, ಒಬ್ಬ ಬಾಲಿವುಡ್ ನಟ. ವೇದಕ್ಕೆ ಕಾಲವೇ ಇಲ್ಲ. ಅಪೌರುಷೇಯಂ ವಾಕ್ಯಂ ವೇದ ಅಂತೇನು ಹೇಳ್ತೇವೆ. ವೇದಕ್ಕೆ ಯಾವ ಕಾಲದಲ್ಲಿ ಬಂತು ಸ್ವಾಮಿ ವೇದ ಸಾಹಿತ್ಯದೊಂದು ಟೈಮ್ ಕೊಡಿ ಅಂದ್ರೆ ಇಲ್ಲ, ಟೈಮ್ಲೆಸ್. ಅದು ಟೈಮ್ ಇಲ್ಲ, ಅದು ಅನಂತ. ಅದು ಯಾವತ್ತು ಸನಾತನ ಧರ್ಮ ಉಂಟು ಅವತ್ತಿಂದ ಉಂಟು ವೈದಿಕ ಪ್ರಪಂಚ. ಅಂತಹ ವೇದದಲ್ಲಿ ರಾಷ್ಟ್ರಂಧಾರಯತಾಂ ಧ್ರುವಂ ಅಂತ ಹೇಳಿದ್ದಾರೆ. ರಾಷ್ಟ್ರವನ್ನು ಸಣ್ಣಾಗಿ ಧರಿಸ ಭಗವಂತ. ರಾಷ್ಟ್ರ ಸರಿ ಇದ್ರು ನಾವು ಸರಿ ಇರುತ್ತೇವೆ ಪರಿಕಲ್ಪನೆಯನ್ನು ಅವತ್ತೇ ಋಷಿಮುನಿಗಳು ಕೊಟ್ಟಿದ್ರು. ಆ ದೃಷ್ಟಿಯಿಂದ ಅಂತಹ ಒಂದು ವೇದ ನಾರಾಯಣ ಸ್ತುತಿ ಆಗ್ತಾ ಉಂಟು. ಅಂತಹ ವೇದವನ್ನು ಹಾಳು ಮಾಡಬೇಕನ್ನುವಂತ ಪ್ರಯತ್ನ ಆ ಕಾಲದಿಂದ ಉಂಟು. ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ಬಂದ ಜರ್ಮನಿಯಿಂದ. ಯಾಕಂದ್ರೆ ಮಿಷನರಿಗಳಿಗೆ ಗೊತ್ತಾಯ್ತು ಭಾರತವನ್ನು ಹಾಳು ಸಾಧ್ಯ ಇಲ್ಲ, ಇದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ನೀವು ಫಸ್ಟ್ ಗುರುಕುಲ ಪದ್ಧತಿ ತೆಗೀರಿ, ಮೆಕಾಲೆ ಶಿಕ್ಷಣ ಪದ್ಧತಿ ಹಾಕಿ ಅಂತ. ಮೆಕಾಲೆ ಶಿಕ್ಷಣ ಪದ್ಧತಿ ಅಂದ್ರೆ ನಾವೇನು ಹೇಳ್ತೇವೆ ನೀವು ಅದನ್ನು ಒಪ್ಕೊಳ್ಳಿ, ತಲೆ ಆಡಿಸಿ ಅಷ್ಟೇ, ಬೇರೆ ಮಾತಾಡಬೇಡಿ. ಇದು ಯಾಕೆ ಅಂತ ಕೇಳ್ಬೇಡಿ, ನೀವು ಒಪ್ಕೊಳ್ಳಿ ಅಷ್ಟೇ. ಹೊಯ್ಸಳರು ಚಾಲುಕ್ಯರು ಯಾರು ಬೇಡ ನಮಗೆ ಅವ್ರು ಸಾಕು. ಒಂದು 5-6 ಜನ ಔರಂಗಜೇಬನ ಅಪ್ಪ ಯಾರು, ಔರಂಗಜೇಬನಿಗೆ ಎಷ್ಟು ಹೆಣತಿದ್ರು ಇವರಿಗೆ ಎಷ್ಟು ಮಕ್ಕಳು ಇಷ್ಟ ಸಾಕು. ನಮಗೆ ಚಾಲುಕ್ಯರು ಬೇಡ, ಹೊಯ್ಸಳರು ಬೇಡ, ಸಿದ್ಧಾಂತವೂ ಬೇಡ, ಎಂಥದ್ದು ಬೇಡ ನಮಗೆ. ಇದು ಮೆಕಾಲೆ. ಒಂದು ಇದನ್ನು ಮಾಡಿ, ಇನ್ನೊಂದು ವೇದವನ್ನು ಹಾಳು ಮಾಡಿ ಅಂತ ಹೇಳಿದೆ. ವೇದಕ್ಕೆಲ್ಲ ಅಪಾರ್ಥ ಕಲ್ಪನೆ ಮಾಡಿ. ವೇದದಲ್ಲಿ ಸ್ತ್ರೀಯರ ಬಗ್ಗೆ ಹಾಗೆ ಹೇಳಿದ್ದಾರೆ, ಮತ್ತೊಂದು ಹೇಳಿದ್ದಾರೆ, ವೇದದಲ್ಲಿ ಜಾತಿ ಹೇಳಿದ್ದಾರೆ. ಹೀಗೆಲ್ಲ ಹೇಳಿ ವೇದವನ್ನು ಎಷ್ಟು ಹಾಳು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಹಾಳು ಮಾಡಲಿಕ್ಕೆ ಮ್ಯಾಕ್ಸ್ ಮುಲ್ಲರ್ ಬಂದ ಜರ್ಮನಿಯಿಂದ ಕಳಿಸಿಕೊಟ್ರು ಅವರನ್ನು. ಅವ ಬಂದು ಇದನ್ನೆಲ್ಲ ಕೇಳಿ ಅವ ಫಿದಾ ಅದ ಈ ವೇದಕ್ಕೆ. ಅವನ ಮೋಕ್ಷ ನಾರಾಯಣ ಅಂತ ಅವನ ಹೆಸರು ಮಾಡ್ಕೊಂಡ್ಬಿಟ್ಟ ಲಾಸ್ಟಿಗೆ. ಅಂತ ಅದ್ಭುತ ಸಾಹಿತ್ಯ ಇಲ್ಲ, ವೇದವನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲಘಟ್ಟದಲ್ಲಿ ಹುಟ್ಟಿದ ಪ್ರತಿ ಮಗುವಿಗೂ ಗೊತ್ತಿತ್ತು ವೇದ ಅಂದ್ರೆ ಅಂತ. ವೇದ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರೇ ಸನಾತನದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಗುಟ್ಟೊಳಗೆ ನಾನು ಕನ್ವರ್ಟ್ ಆಗಿದ್ದೇನೆ, ಮ್ಯಾಕ್ಸ್ ಮುಲ್ಲರ್ ಅಲ್ಲ, ನಾನೀಗ ಮೋಕ್ಷ ನಾರಾಯಣ, ನಾನು ಹಿಂದೂಯಿಸಮಿಗೆ ಹೋಗಿದ್ದೇನೆ ಅಂತ ಅರ್ಥ. ಹಾಗಾಗಿ ಅಂತಹ ಒಂದು ವೇದವನ್ನ 10,000 ಚಿಲ್ಲರೆ ಮಂತ್ರ, ಋಗ್ವೇದದ ಮಂತ್ರವನ್ನು ನಿರಂತರವಾಗಿ ಒಂದೊಂದು ಅಷ್ಟಕದ ಆಹುತಿಯನ್ನು ಕೊಡ್ತಾ ಇದ್ದಾರೆ. ನಾಳೆ ಅದು ಅಂತ್ಯ ಆಗ್ತಾ ಉಂಟು. ನಾಳೆಗೆ ಜಗದ್ಗುರುಗಳ ಸನ್ನಿಧಿಯಲ್ಲಿ ಆ ಪೂರ್ಣಾಹುತಿ ಆಗ್ತಾ ಉಂಟು. ಈ ಮಹಾ ಕಾರ್ಯವನ್ನ ಈ ಸಂಘಟಕರು, ಭಾಗವತ ಕುಟುಂಬಸ್ಥರು, ನಟರಾಜ ಭಾಗವತರು, ಹಾಗೆ ಎಲ್ಲ ಗ್ರಾಮಸ್ಥರು ಎಲ್ಲರ ಸಹಕಾರದೊಂದಿಗೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮಗೆಲ್ಲ ಆ ಸುಬ್ರಹ್ಮಣ್ಯೇಶ್ವರ ವೇದನಾರಾಯಣ ಎಲ್ಲ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆಗ ಹೇಳಿದಾಗ ಅರ್ಧಾಧಿಕ್ಯ ಆಗಿದೆ. ನನ್ನ ಮಾತಿಗೆ ವಿರಾಮವನ್ನು ತಲುಪಿಸ್ತೇನೆ. ಶಿವಾರ್ಪಣ. ಶ್ರೀ ಶಾಕಲ ಅರಕ್ ಸಂಹಿತ ಯಾಗ ಇದರ 7ನೇ ದಿನದ ಇಂದು ಶ್ರೀಯುತ ವಾಸುದೇವ ಜೋಯಿಸರು ನಮ್ಮ ಕರೆಗೆ ಹೋಗ್ಬಿಟ್ಟು ಸಾಂಸ್ಕೃತಿಕ ವೇದಿಕೆಯಲ್ಲಿ ಬಹಳಷ್ಟು ಸನಾತನ ಧರ್ಮದ ವಿಚಾರವಾಗಿ ಪ್ರವಚನವನ್ನು ನೀಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಕುಟುಂಬದ ಹಿರಿಯರಾದಂಥ ಗೋಪಿ ಭಾಗವತರು ವೇದಿಕೆ ಮೇಲೆ ಬಂದು ಶ್ರೀಯುತರನ್ನ ಗೌರವಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೇನೆ.
ಧನ್ಯವಾದಗಳು. ಜೋಯಿಸರಲ್ಲಿ ವಿನಂತಿ ಮಾಡೋದೇನೋ ಒಂದು 10 ನಿಮಿಷ ನಮಗೆ ಸಮಯ ಕೊಡಬೇಕು.